ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಕಾರ್ಸ್ಕೂರ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ಭರತ್ ಕೊಲ್ಲಾಲ್ ಮಾತಾಡ್ತಾ ಇರೋದು. ಸೊ ಇವತ್ತು ನಾವು HSR ಲೇಔಟಲ್ಲಿರೋ ಒಂದು ಕ್ಯಾಶಿಫೈ ಸ್ಟೋರ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಸಾಕಷ್ಟು ಫೋನ್ಗಳು ಕೂಡ ಇದೆ, ಅಂದರೆ ಐಫೋನಿಂದ ಸ್ಟಾರ್ಟ್ ಆಗಿ ಆ್ಯಂಡ್ರಾಯ್ಡ್ ಫೋನ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಸೊ ಲಾಸ್ಟ್ ಟೈಮ್ ನಾವು ಈ ಬೊಮ್ಮನಹಳ್ಳಿಯಲ್ಲಿ ಮಾಡಿದಾಗ ಸಾಕಷ್ಟು ಕಲೆಕ್ಷನ್ ಅಲ್ಲೂ ಇದ್ದು. ಸೊ ಹಾಗೆ ನಾವು ಇವತ್ತು HSR ಲೇಔಟ್ಗೆ ಬಂದು ಇಲ್ಲೂ ಒಂದು ವೀಡಿಯೋ ಮಾಡೋಣ ಅಂತ ಬಂದಿದ್ದೀವಿ. ಸೊ ಇವತ್ತು ನೋಡೋಣ ಯಾವ್ಯಾವ ಫೋನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮ್ಯಾನೇಜರ್ನ ಮಾತಾಡಿಸ್ತಾ ಹೋಗೋಣ. ಸೊ ಬನ್ನಿ. ಸೊ ನಮ್ಮ ಜೊತೆ ಇವತ್ತು ಕ್ಯಾಶಿಫೈ ಸ್ಟೋರ್ನ ಮ್ಯಾನೇಜರ್ ಆಗಿರುವಂಥ ಅಬ್ದುಲ್ ಅವರಿದ್ದಾರೆ. ಸೊ ಅಬ್ದುಲ್ ಸರ್ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ವೆಲ್ಕಮ್ ಟು ಮೈ ಚಾನೆಲ್. ಅಂದರೆ ಇವತ್ತು ಸರ್ ಕ್ಯಾಶಿಫೈ ಸ್ಟೋರ್ನ ಬಗ್ಗೆ ನಾವು ಲಾಸ್ಟ್ ಟೈಮ್ ಕೂಡ ನಮ್ಮ ವ್ಯೂವರ್ಸ್ಗೆ ಹೇಳಿದ್ವಿ ಕ್ಯಾಶಿಫೈ ಸ್ಟೋರ್ ಏನು ಅಂತ ಹೇಳಿ. ಸೊ ಇವಾಗ ಕೂಡ ನಮ್ಮ ಹೊಸ ವ್ಯೂವರ್ಸ್ಗೆ ಸೊ ಕ್ಯಾಶಿಫೈ ಸ್ಟೋರ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಆ್ಯಕ್ಚುಲಿ ಕ್ಯಾಶಿಫೈ ಅಂದರೆ ಆ್ಯಕ್ಚುಲಿ ನಾವು ರೀಫಬ್ರಿಷ್ ಫೋನ್ಸ್ ಸೇಲ್ ಮಾಡ್ತೀವಿ. ರೀಫಬ್ರಿಷ್ ಫೋನ್ಸ್ ಯಾವುದೇ ಥರ ಅಂದರೆ ರೀಫಬ್ರಿಷ್ ಮತ್ತು ನಮ್ಮ ಹತ್ರ 4 ಕ್ಯಾಟಗರಿ ಸಿಗುತ್ತೆ. ಇದರಲ್ಲಿ ಯೂಸ್ಡ್ ಡಿವೈಸ್ ಸಿಗುತ್ತೆ. ಅಂದರೆ ಕಸ್ಟಮರ್ ಕೆಲವೊಂದು ಕ್ಯಾಶಿಫೈಯಿಂದ ಸೇಲ್ ಮಾಡಿರ್ತಾರೆ. 1 ಮಂತ್ 15 ಡೇಸ್ ಇತ್ತು 2 ಮಂತ್ ಯೂಸ್ ಮಾಡಿ ಸೇಲ್ ಮಾಡಿರ್ತಾರೆ. ದೆನ್ ಮತ್ತು ನಮ್ಮ ಹತ್ರ ಓಪನ್ ಬಾಕ್ಸ್ ಡಿವೈಸ್ ಸಿಗುತ್ತೆ. ಎಕ್ಸಾಂಪಲ್ ನಿಮಗೆ ತೋರಿಸಿ ನೋಡಿ ಓಪನ್ ಬಾಕ್ಸ್ ಯಾವ ಥರ ಅಂದರೆ ಇದು OnePlus 9 ಇದೆಲ್ಲ ಜಸ್ಟ್ ಕಸ್ಟಮರ್ಗಳು ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡ್ತಾರೆ. ಅವ್ರಿಗೆ ಕಲರ್ ಮಿಸ್ ಆಗಿ ರಿಟರ್ನ್ ಆಗಿರ್ತವೆ. ಸೊ ಅದು ಒಂದ್ಸರಿ ಬಾಕ್ಸ್ ಓಪನ್ ಆದಮೇಲೆ ಮತ್ತೆ ಅವರು ಅಮೆಝಾನ್ ಫ್ಲಿಪ್ಕಾರ್ಟ್ ಮತ್ತೆ ರಿಟರ್ನ್ ಸೇಲ್ ಅಲ್ಲ. ಸೊ ಕ್ಯಾಶಿಫೈ ಬಂದ್ಬಿಟ್ಟು ಅಮೆಝಾನ್ ಫ್ಲಿಪ್ಕಾರ್ಟ್ಗೆಲ್ಲ ಟೈಪ್ ಇರುತ್ತೆ. ಸೊ ಅಲ್ಲಿಂದ ಯಾವುದೇ ಕಲರ್ ಮಿಸ್ ರಿಟರ್ನ್ ಡಿವೈಸ್ ಎಲ್ಲ ನಮಗೆ ಬರುತ್ತೆ ಅದು. ಸೊ ಇದ್ರಲ್ಲಿ ಯಾವುದೇ ಏನು ಡಿಫಾಲ್ಟ್ ಇರಲ್ಲ, ಏನೇ ಪ್ರಾಬ್ಲಮ್ ಅಂತೂ ಏನೇನು ಜಸ್ಟ್ ಬಾಕ್ಸ್ ಓಪನ್ ಆಗಿರುತ್ತೆ. ಸೊ ಈ ಥರ ಬರೀ ಓಪನ್ ಬಾಕ್ಸಲ್ಲಿ ನೀವು ಇದು ನೋಡ್ಬೋದು, Reno 6 ನೋಡ್ಬೋದು, 12 Pro Max ಇದೆ, 13 ಮಿನಿ ಇದೆ. ಸೊ ಇದೆಲ್ಲ ಓಪನ್ ಬಾಕ್ಸ್ ಕ್ಯಾಟಗರಿ ಬರುತ್ತೆ. ಸರ್ ರೀಫಬ್ರಿಷ್ ಫೋನ್ ಅಂದರೆ ನಿಮಗೆ ಆಲ್ಮೋಸ್ಟ್ 50% ಮೈನಸ್ ಇರುತ್ತೆ. MRP ಮೇಲೆ ಏನಿರುತ್ತೆ ಅದು 50% ಮೈನಸ್ ಸಿಗುತ್ತೆ ರೀಫಬ್ರಿಷ್ ಅಂದರೆ. ಮತ್ತೆ ಲೆಸ್ ಯೂಸ್ ಡಿವೈಸ್ ಸಿಗುತ್ತೆ. ಅಂದರೆ 1 ಮಂತ್ 15 ಡೇಸ್ 2 ಮಂತ್ ಡಿವೈಸ್ ಎಲ್ಲ ನಿಮಗೆ ಒಂದು 30 to 35% ಮೈನಸ್ ಆಗುತ್ತೆ. ಸೊ ಓಪನ್ ಬಾಕ್ಸ್ ನಿಮಗೆ 20 to 25% ನಿಮಗೆ ಮೈನಸ್ ಇರುತ್ತೆ ನಿಮಗೆ. ಸೊ ಕಸ್ಟಮರ್ಗೆ ಬೆನಿಫಿಟ್ಸ್ ಏನಂದರೆ ಯಾವುದು ತೊಗೊಂಡ್ರು ನಿಮಗೆ 6 ಮಂತ್ ವಾರಂಟಿ ಕೊಡ್ತೀವಿ ನಾವು. ಸೊ ಏನೇ ಇಶ್ಯೂ ಬಂದರೂ ಕೂಡ 6 ಮಂತ್ ವಾರಂಟಿ ಇರುತ್ತೆ. ಫಿಸಿಕಲಿ ವಾಟರ್ ಡ್ಯಾಮೇಜ್ ಬಿಟ್ಟು ಬಾಕಿದೆಲ್ಲ ನಿಮಗೆ 6 ಮಂತ್ ವಾರಂಟಿ ಸಿಗುತ್ತೆ. ಮತ್ತು ಸ್ಟಾಕ್ ಕಲೆಕ್ಷನ್ ಅಷ್ಟೇ ಕೂಡ ಇದೆಲ್ಲ ಈಗ ಸದ್ಯಕ್ಕೆ ನ್ಯೂ ಮಾಡಲ್ಸ್ಗಳು ಬಂದಿರೋದು. ಸೊ ಬರೀ ಇದು ಹೈಯರ್ ಎಂಡ್ ಮಾಡಲ್ ಅಂತಲೇ ಅಲ್ಲ, ನಮ್ಮ ಹತ್ರ ಬೇಸಿಕ್ ಸ್ಟಾರ್ಟಿಂಗ್ ನಮಗೆ 5000 ನಮ್ಮ ಹತ್ರ ಸ್ಟಾರ್ಟ್ ಆಗುತ್ತೆ. 5000 ಬೇಸಿಕ್ ಆಂಡ್ರಾಯ್ಡ್ ಫೋನ್ಗಳು 5000 ಅಂತ. ಸೊ ಐಫೋನ್ಸ್ ಯಾರು ಸ್ಟಾರ್ಟಿಂಗ್ ಮಾಡ್ತಾರೆ, ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಮ್ಮ ಹತ್ರ iPhone 6s ಇದೆ. 6 5s ಎಲ್ಲ ಸ್ಟಾಪ್ ಮಾಡಿದ್ದೀವಿ. ಬಿಕಾಸ್ ಯಾಕಂದರೆ ಅದು OS ಅಪ್ಡೇಟ್ ಆಗ್ತಾಯಿಲ್ಲ. ಸೊ ಕಸ್ಟಮರ್ ತಗೊಂಡೋದ್ಮೇಲೆ ಅವ್ರಿಗೆ ಗೂಗಲ್ ಪೇ ಫೋನ್ ಪೇ ಎಲ್ಲ ವರ್ಕ್ ಆಗಲ್ಲ. ಸೊ ಅದಕ್ಕೆ ನಾವೇ ಸ್ಟಾಪ್ ಮಾಡಿದ್ದೀವಿ, ಸೇಲ್ ಮಾಡ್ತಾಯಿಲ್ಲ. ಸೊ 6s ಇಂದ ಸ್ಟಾರ್ಟ್ ಆಗಿದೆ. 6s 32 GB ಬಂದ್ಬಿಟ್ಟು 9600 ರೂಪಾಯಿ ನಮ್ಮದು ಸೆಲ್ಲಿಂಗ್ ಪ್ರೈಸ್. 600 ರೂಪಾಯಿ ಇದೆ. ಕಂಡೀಷನ್ ನೋಡಿ. ಇದು ಓಪನ್ ಬಾಕ್ಸ್ ಅಲ್ಲ. iPhone 6s 7 ಎಲ್ಲ ಓಪನ್ ಬಾಕ್ಸ್ ಸಿಗಲ್ಲ. ಸೊ ಲೇಟೆಸ್ಟ್ ಮಾಡೆಲ್ಗಳು ಓಪನ್ ಬಾಕ್ಸ್ ಸಿಗುತ್ತೆ, ಬರ್ತಾನೆ ಇಲ್ಲ. ಸೊ ಇದೆಲ್ಲ ಕಡಿಮೆ ಯೂಸ್ ಆಗಿರುತ್ತೆ, ಲೆಸ್ ಯೂಸ್ ಆಗುತ್ತೆ. ಕಂಡೀಷನ್ ನೋಡಿ, ಕಂಡೀಷನ್ ನೋಡಿ ಸ್ವಲ್ಪ ಈ ಥರ ಕಾಣಿಸುತ್ತೆ ಅಷ್ಟೇ. ಸೊ ನೋಡ್ಬೋದು ತುಂಬ ಚೆನ್ನಾಗಿದೆ, ಹೊಸ ಪೀಸ್ ಥರ ಇದೆ. ಸೊ ಏನು ಹೇಳಿದ್ರೆ ಎಷ್ಟು ಕಾಸ್ಟ್ ಹೇಳಿದ್ರೆ? ಇದು ಬಂದ್ಬಿಟ್ಟು 9600 ರೂಪಾಯಿ ಆಗುತ್ತೆ. 600 ರೂಪಾಯಿ 32 GB ಇದು ಬಾಕ್ಸ್ ಚೇಂಜ್ ಇದೆ. 32 GB 9600 ರೂಪಾಯಿ ಸ್ಟಾರ್ಟಿಂಗ್ ಆಗುತ್ತೆ. ಒರಿಜಿನಲ್ ಬಾಕ್ಸ್ ಕೂಡ ಬರುತ್ತೆ, ನೋಡ್ಬೋದು. ಒರಿಜಿನಲ್ ಬಾಕ್ಸ್ ಇದೆ. ಇದು ಈ ಥರ ಬರುತ್ತೆ ಒರಿಜಿನಲ್ ಬಾಕ್ಸ್. ಇದು iPhone 7 ಒರಿಜಿನಲ್ ಬಾಕ್ಸ್ ಬರುತ್ತೆ. ಒರಿಜಿನಲ್ ಬಾಕ್ಸ್ ಬರುತ್ತೆ. ಸೊ ವಿತ್ ಬಿಲ್ಲು ನಮ್ಮ ಯಾರು ಕಸ್ಟಮರ್ ಇದೆ ಅವ್ರ ಕಸ್ಟಮರ್ ಅವ್ರ ಹೆಸರು ಮೇಲೆ ಬಿಲ್ ಕೊಡ್ತೀವಿ. ಬಿಲ್ ಎಲ್ಲ ಇರುತ್ತೆ. ಚಾರ್ಜರ್ ಬರುತ್ತೆ, ಅಡಾಪ್ಟರ್ ಮತ್ತೆ ಕೇಬಲ್ ಬರುತ್ತೆ, ಚಾರ್ಜರ್ ಬರುತ್ತೆ. ನಮ್ದು ಇದು ನಮ್ದು ಸರ್ಟಿಫೈಡ್ ಚಾರ್ಜರ್ ಕೊಡ್ತೀವಿ. ಚಾರ್ಜರ್ ಮತ್ತೆ ಇದು 6 ಅದ 6s ಇದಾದ್ಮೇಲೆ 7 ಗೋಲ್ಡ್ ಕಲರು. ಇದು ಕೂಡ 32 GB. ಇದು ಕೂಡ ಮಾಮೂಲಿ ಕಸ್ಟಮರ್ ಲೆಸ್ ಡಿವೈಸ್ ಇರುತ್ತೆ. ತುಂಬ ಹೊಸ ಪೀಸ್ ಥರನೇ ಇದೆ. ಬಾಡಿನೂ ನೋಡ್ಬೋದು, ಎಲ್ಲಿ ಒಂದು ಸ್ವಲ್ಪ ಸ್ಕ್ರಾಚಸ್ ಕೂಡ ಇಲ್ಲ. ತುಂಬ ಚೆನ್ನಾಗಿದೆ. ಎಷ್ಟು ಸರ್ ಇದು? ಇದು ಬಂದ್ಬಿಟ್ಟು ನಾವು 12800 ರೂಪಾಯಿ ಸೇಲ್ ಮಾಡ್ತೀವಿ. 12800 ರೂಪಾಯಿ ಸೇಲ್. 7 32 GB. ಓಕೆ. ಇಲ್ಲಿ ಇನ್ನೊಂದು ಇದಾದ್ಮೇಲೆ iPhone 8. ಓಕೆ. ಸೊ ಇದು ಅಷ್ಟೇ ನಿಮಗೆ ಕಂಡೀಷನ್ ನೋಡಿ, ಇದು ಬ್ರ್ಯಾಂಡ್ ನ್ಯೂ ಇದೆ ಇದು. ಬಟ್ ಇದು ಲೆಸ್ ಯೂಸ್ ಡಿವೈಸ್ ಆಗಿದೆ. ಬಟ್ ಕಂಡೀಷನ್ ನೋಡಿ ಬ್ರ್ಯಾಂಡ್ ನ್ಯೂ ಇದೆ. ಓಪನ್ ಬಾಕ್ಸ್ ಥರ ರೀಫಬ್ರಿಷ್ ಇಲ್ಲ, ಜಸ್ಟ್ ಲೆಸ್ ಯೂಸ್ ಆಗಿರ್ತದೆ. ತುಂಬ ಬ್ರ್ಯಾಂಡ್ ನ್ಯೂ ಥರ ಇದೆ. ಎಷ್ಟು GB ಸರ್ ಇದು? ಇದು ಬಂದ್ಬಿಟ್ಟು 64 GB. ಇದು ನಮ್ದು ಸೆಲ್ಲಿಂಗ್ ಪ್ರೈಸ್ ಬಂದ್ಬಿಟ್ಟು 17300 ರೂಪಾಯಿ ಆಗುತ್ತೆ. 17300 ರೂಪಾಯಿ ಹೊಸದು ಇವಾಗ ಇದರಲ್ಲಿ ಇಲ್ವಲ್ಲ? ಅಂದರೆ ನಿಮಗೆ ಆನ್ಲೈನ್ ಸಿಗುತ್ತೆ, ನಿಮಗೆ ಆಫ್ಲೈನ್ ಕೆಲವೊಂದು ಸ್ಟೋರಲ್ಲಿ ಸಿಗುತ್ತೆ, ಆಫ್ಲೈನಲ್ಲಿ. ಬಟ್ ಆನ್ಲೈನ್ ಸಿಗುತ್ತೆ. ಹೊಸ ತಗೊಳ್ತೀವಿ ನಿಮಗೆ 32000 ರೂಪಾಯಿ ಆಗುತ್ತೆ. iPhone 8 ಈಗಲೂ ನಿಮಗೆ iPhone ಇದೆ. ಸೊ ನಮ್ಮದು ಸೆಲ್ಲಿಂಗ್ ಪ್ರೈಸ್ ಬಂದ್ಬಿಟ್ಟು 17300 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಇದೆ. ಇದು 7+ ಅಂದ್ಬಿಟ್ಟು. ಸೊ ಇದು ಡ್ಯುಯಲ್ ಕ್ಯಾಮ್ರಾ ಹೋಗುತ್ತೆ. ಇದು ಸಣ್ಣ ಡಾಟ್ ಅಂದರೆ ಇದೆ, ಕಲರ್ ರಿಮೂವ್ ಆಗಿದೆ ಅಷ್ಟೇ. ಬಟ್ ಇದೇನು ಚೇಂಜಸ್ ಇಲ್ಲ. ಕಂಡೀಷನ್ ಆಸ್ ಆಫ್ ಯಾವ ಥರ ಮ್ಯಾನುಫ್ಯಾಕ್ಚರ್ ಇದೆ, ಏನೂ ಚೇಂಜಸ್ ಇಲ್ಲ. ಡಿಸ್ಪ್ಲೇ ಆಗಿರ್ಬೋದು, ಬ್ಯಾಟ್ರಿ ಆಗಿರ್ಬೋದು, ಏನೂ ಚೇಂಜಸ್ ಇಲ್ಲ. ಇದು 128 GB. 128 GB ಬಟ್ ಸೆಲ್ಲಿಂಗ್ ಪ್ರೈಸ್ ಬಂದ್ಬಿಟ್ಟು 19000 ಇದೆ. ಕಲರ್ಸ್ ಸ್ವಲ್ಪ ಹೋಗಿದೆ ಅಷ್ಟೇ, ಡಾಟ್ ಆಗಿದೆ. ಎಷ್ಟು ಹೇಳಿದ್ರಿ ಸರ್ ಇದು ಪ್ರೈಸ್? ಸರ್ 19128 GB.
19,120 128GB ನಮ್ಮ ಸೆಲ್ಲಿಂಗ್ ಪ್ರೈಸ್ ಇದೆ. ಅದೇ ಥರ ನಿಮಗೆ SC 2020 ಲೇಟೆಸ್ಟ್ ಮಾಡಲು, ಇದರಲ್ಲೂ ಕಲರ್ಸ್ ನಿಮಗೆ ಸಿಗುತ್ತೆ. ವೈಟ್ ಇದೆ, ರೆಡ್ ಇದೆ, ಬ್ಲ್ಯಾಕ್ ಇದೆ, ವೈಟು ಇದೆ, ಸ್ಟಾಕ್ ಇದೆ ನಮ್ಮ ವೈಟ್. ಸೊ ಡಿಸ್ಪ್ಲೇಲಿ ಸದ್ಯಕ್ಕೆ ಇದು 2 ಮಾಡೆಲ್ ಸಿಗುತ್ತೆ. ಎರಡು ಸೇಮ್ ಜಿಬಿನ ಸರ್? ಸೇಮ್ ಜಿಬಿ 64GB ಕೂಡ 128 ಕೂಡ ಸಿಗುತ್ತೆ ಇದರಲ್ಲಿ. ರೆಡ್ ಬ್ಯೂಟಿ ಇದೆ, ಬ್ಲ್ಯಾಕ್ ಇದೆ ಅಂಡ್ ವೈಟ್ ಕೂಡ ಇದೆ ಅಂತೆ. ಸೊ ಯಾರಾದರೂ ಬಂದು ತಗೊಳ್ಳೋರು ಇದ್ರೆ ಬರ್ಬೋದು. ಎಷ್ಟು ಹೇಳಿದ್ರಿ ಸರ್ ಇದು ಎರಡು ಪ್ರೈಸ್? ಸರ್ 23,000 rupees ಆಗುತ್ತೆ ಇದು. 23,000. ಸೊ ಎರಡು ಸೇಮ್ ಪ್ರೈಸ್ ಸರ್? ಸೇಮ್ ಪ್ರೈಸ್ ಸರ್. ಓಕೆ, ವೈಟ್ ಕೂಡ ಸೇಮ್ ಪ್ರೈಸ್ ಸಿಗುತ್ತೆ ವೈಟ್ ಕೂಡ. ಓಕೆ, ಇಲ್ಲಿ ಒಂದು ಐಫೋನ್ ಇದು ಬಂದ್ಬಿಟ್ಟು XR ಸರ್, ಐಫೋನ್ XR. ಸೊ ಐಫೋನ್ XR ಅಲ್ಲಿ ನಿಮಗೆ ಬೆನಿಫಿಟ್ ಏನಂದ್ರೆ ಡ್ಯುಯಲ್ ಸಿಮ್ ಸಪೋರ್ಟ್ ಆಗುತ್ತೆ. ಡ್ಯುಯಲ್ ಸಿಮ್ ಮತ್ತೆ ಬ್ಯಾಟ್ರಿ ಬ್ಯಾಕಪ್ ಬಂದ್ಬಿಟ್ಟು ಫಸ್ಟ್ ಟೈಮ್ ಅನ್ಸುತ್ತೆ XR ಅಲ್ಲಿ ಸ್ಟಾರ್ಟ್ ಮಾಡಿದವರು. ಐಫೋನ್ XR ಇಂದ XR XS ಅಲ್ಲಿ ಸ್ಟಾರ್ಟ್ ಮಾಡಿದ್ರು ಡ್ಯುಯಲ್ ಸಿಮ್. ಅದಕ್ಕಿಂತ ಹಳೆ ಪ್ರೀವಿಯಸ್ ಮಾಡೆಲ್ಗಳಿಗೆ ಇಲ್ಲ. ಇವನ್ SC 2020 ಕೂಡ ಡ್ಯುಯಲ್ ಸಿಮ್ ಸಪೋರ್ಟ್ ಆಗುತ್ತೆ. ಅದಾದ್ಮೇಲೆ ನಿಮಗೆ XR ಅಲ್ಲಿ ಇದು ಬ್ಯಾಟ್ರಿ ಬ್ಯಾಕಪ್ ಬಂದ್ಬಿಟ್ಟು ನಿಮಗೆ 10 hours, more than 10 hours ಬರುತ್ತೆ. ನಾರ್ಮಲ್ ಯೂಸ್ ಮಾಡಿ ನಿಮಗೆ more than 10 hours ಬರುತ್ತೆ. ಯಾಕಂದ್ರೆ ಐಫೋನ್ ಅಲ್ಲಿ ಆಲ್ಮೋಸ್ಟ್ ಕೆಲವೊಂದು ಬ್ಯಾಟ್ರಿ ತುಂಬಾ ಕಡಿಮೆ ಬರುತ್ತೆ. ಬಟ್ ಐಫೋನ್ XR 11 Pro Max ಇವೆಲ್ಲ ನಿಮಗೆ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿ ಬರುತ್ತೆ. ಒನ್ ಡೇ ಮೋರ್ ದೆನ್ 10 hours ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ನೆಟ್ಟಿಗೆ ಇಟ್ಟು ಕಂಟಿನ್ಯೂಸ್ ವೀಡಿಯೋಸ್ ನೋಡಿದ್ರೆ ನಿಮಗೆ 7 to 8 hours ಕಂಟಿನ್ಯೂಸ್ ವೀಡಿಯೋಸ್ ನೋಡ್ತೀವಿ, ಇದು ಮಾಡ್ತೀವಿ ಅಂದ್ರೆ 7 to 8 hours ಬರುತ್ತೆ. ಇದು ಏನು ಸೆಕೆಂಡ್ ಹ್ಯಾಂಡ್ ಅಂತ ಅನ್ಸೋದಿಲ್ಲ ನೋಡಿ, ಹೊಸ ತರ ಇದೆ ಇದು. ಎಷ್ಟು ಹೇಳಿದ್ರೆ ಸರ್ ಇದು ಕಾಸ್ಟ್? ಸರ್ ಇದು ನಮ್ದು ಸೆಲ್ಲಿಂಗ್ ಪ್ರೈಸ್ ಬಂದ್ಬಿಟ್ಟು 26,000 rupees ಆಗುತ್ತೆ. 26 ಸೇಮ್ ಕಲರ್ ನಿಮಗೆ ಯೆಲ್ಲೋ ಕಲರ್. ಇದು ತುಂಬಾ ಕಲರ್ ಕಾಂಬಿನೇಷನ್ ಸಿಗುತ್ತೆ. ಕಲರ್ ಇದ್ರಲ್ಲಿ ನಿಮಗೆ ವೈಟು, ಬ್ಲ್ಯಾಕು, ರೆಡ್, ಬ್ಲೂ, ಇದು 5 ಕಲರ್ ಕೂಡ ಸಿಗುತ್ತೆ ಸರ್. ಎರಡು ಬರುತ್ತೆ. ಅಂಡ್ ಬೇರೆ ವೈಟ್ ಇದೆ, ವೈಟು, ಬ್ಲ್ಯಾಕ್, ಬ್ಲೂ ಎಲ್ಲ ಕಲರ್ಸ್ ಇದೆ ಸರ್. ಕಲರ್ ಕೂಡ ಅವೈಲೇಬಲ್ ಇದೆ ಅಂತೆ. ಸೊ ಏನು ಸರ್ ಎಲ್ಲದಕ್ಕೂ ಒಂದೇ ಪ್ರೈಸ್ ಇಲ್ಲ ಡಿಫ್ರೆನ್ಸ್ ಇದೆ? ಏನು ಪ್ರೈಸ್ ಎಷ್ಟು? ಕಲರ್ಸ್ಗೇನು ಪ್ರೈಸ್ ಏನು ಡಿಫ್ರೆನ್ಸ್ ಇಲ್ಲ, ಎಲ್ಲ ಒಂದೇ ಪ್ರೈಸ್ ನಮ್ಮದು. ಕಸ್ಟಮರ್ ಆದಾಗ ಕಸ್ಟಮರ್ಗೆ ಯಾವ ಕಲರ್ ಇದಾಗುತ್ತೆ ಒಂದೇ ಪ್ರೈಸ್ ನಾವು ಸೇಲ್ ಮಾಡ್ತೀವಿ. ಆನ್ಲೈನ್ ತಗೊಳ್ಳೋದಾದ್ರೆ ಕಲರ್ ಮೇಲೆ ದುಡ್ಡು ಕೊಡಬೇಕು, ಇದಾಗುತ್ತೆ. ಬಟ್ ಆ ಥರ ಏನಿಲ್ಲ, ನಿಮಗೆ ಯಾವ ಕಲರ್ ಕಸ್ಟಮರ್ಗೆ ಯಾವ ಹೇಳಿದ್ರಿ ಸರ್ ಇದು? ಏನು ಹೇಳಿ ಸರ್, ಇದು ನಮ್ಗೆ 26,000 ನಾವು ಸೇಲ್ ಮಾಡ್ತೀವಿ. 64GB ಆಲ್ ಟೈಪ್ ಕಲರ್ ಇದೆ. 26 ಸಿಗುತ್ತೆ. ಇದರಲ್ಲಿ 128GB ಬೇಕಾದ್ರೆ 31 ಗಂಟೆ ಆಗುತ್ತೆ. 31,000 ಆಗುತ್ತೆ. ಇದರಲ್ಲಿ ಸೇಮ್ ಪ್ರೈಸ್ ಏನಿದೆ ಸರ್ ಇದು? ನೀವು ಸರ್ 128GB ಅದು ಇವತ್ತು ಸೆಲ್ಲಿಂಗ್ ಪ್ರೈಸ್ ಬಂದು 45,000 ಇದೆ. 45,000 ಇದೆ 128GB. ಇನ್ನೊಂದು ವೈಟ್ ಕಲರ್ ಇದು ಬಂದ್ಬಿಟ್ಟು ಐಫೋನ್ X ಸರ್. ಐಫೋನ್ X. ಓಕೆ. ಸೊ ಇದು ತುಂಬಾ ಟ್ರೆಂಡ್ ನಡೆದಿರೋದು ಐಫೋನ್ X ಮಾರ್ಕೆಟಲ್ಲಿ ಬಂದಾಗ. ಇದು 2009 ಬಂದಿದ್ದು. ಸ್ಟಾರ್ಟಿಂಗ್ ಬಿಟ್ಟಾಗ ಇದು ಪ್ರೈಸ್ ಕಾಸ್ಟ್ ಎಲ್ಲ ಏನಿತ್ತು ಸರ್? ಸರ್ ಇದು 1,30,000 ಲಾಂಚ್ ಮಾಡಿದ್ದು. 1,30,000ಗೆ. ಸೊ ಈಗಲೂ ಪ್ರೆಸೆಂಟ್ ಅಲ್ಲಿ ನೀವು ಆನ್ಲೈನ್ ಚೆಕ್ ಮಾಡಿ 63,000 ಇದೆ ಇದು. 63,000 ನ್ಯೂ ಫೋನ್ ಒಂದು 13 ಮಿನಿನೇ ಬಂದ್ಬಿಡುತ್ತೆ. ಬಟ್ ಐಫೋನ್ X ಏನಂದ್ರೆ ಒಂದು ಟ್ರೆಂಡ್ ತುಂಬಾ ಇದೆ. ಬಟ್ ಇದು ತುಂಬಾ ಜನ ಕಸ್ಟಮರ್ ಇದೆ. ಸೊ ಅದಕ್ಕೋಸ್ಕರ ನಮ್ದು ಅಂತ ಹೇಳಿದ್ರೆ ಆ ಟೈಮಲ್ಲಿ ಇದು ಅಷ್ಟು ಹೆಸರು ಮಾಡಿರೋದು. ಇವಾಗ ಕೂಡ 63,000 ಪ್ರೈಸ್ ಇದೆ. ಈಗಲೂ ಪ್ರೈಸ್ ಇದೆ, ವ್ಯಾಲ್ಯೂ ಇದೆ ಈಗಲೂ. ಮತ್ತೆ ಇದು ಐಫೋನ್ X ಗೆ ನಾವು ಪರ್ಟಿಕ್ಯುಲರ್ ಇದೊಂದು ಮಾಡಲ್ಗೆ ನಮ್ದು ಆಫರ್ ನಡೀತಾ ಇದೆ. ಆಕ್ಚುಲಿ ನಮ್ದು ಸೆಲ್ಲಿಂಗ್ ಪ್ರೈಸ್ ನೋಡಿ 29,000 ಇದು. ಸೊ ಒನ್ಲಿ ನಿಮ್ಮ ಕಸ್ಟಮರ್ಗಳು ಬಂದ್ರೆ ದ ಬೆಸ್ಟ್ ಪ್ರೈಸ್ 26,000ಗೆ ನಾವು ಸೇಲ್ ಮಾಡ್ತೀವಿ. ಇದೊಂದು ಮಾಡಲ್ ಮಾತ್ರ ಐಫೋನ್ X ಗೆ. ಇದರಲ್ಲಿ ಕಲರ್ ಬ್ಲ್ಯಾಕ್ ಮತ್ತೆ ವೈಟ್ 2 ಕಲರ್ ಕೂಡ ಅವೈಲೇಬಲ್ ಇದೆ. 64GB ಬ್ಲ್ಯಾಕ್ ಮತ್ತೆ ವೈಟ್ ಕಲರ್ ಸಿಗುತ್ತೆ. ಇದು XS ಸರ್. ಇದು ನೆಕ್ಸ್ಟ್ ಮಾಡಲ್. ನಮ್ಮ ವ್ಯೂವರ್ಸ್ ನೋಡಿ 29,000 ಫೋನ್ 26,000ಗೆ ಕೊಡ್ತಾರಂತೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬನ್ನಿ, ತೋರಿಸಿ ನಮ್ಮ ವ್ಯೂವರ್ಸ್ ಅಂತ ಹೇಳಿ. ಸೊ ಕಮ್ಮಿ ಮಾಡ್ತಾರೆ. ಸೊ ಇದು ಒಂದು ಮಾಡೆಲ್ಗೆ ಇದೆ ಅಂತ, ಬೇರೆ ಮಾಡೆಲ್ಗೆ ಆಮೇಲೆ ಕೇಳೋಣ. ಸೊ ಇಲ್ಲಿ ಒಂದು XS ಅಲ್ಲ ಸರ್? ಇದು XS ಸರ್. ಇದು ನೆಕ್ಸ್ಟ್ ಮಾಡಲ್ಲು. ಸೇಮ್ ಇದಕ್ಕೂ ನಿಮಗೆ ಸೇಮ್ ಸೈಜ್ ವೈಸ್ ಇದೆಲ್ಲ ಸೇಮೇ. ಬಟ್ ಏನು ಕಲರ್ ಇದು ಗೋಲ್ಡ್ ಕಲರ್. ಇದರಲ್ಲಿ ಕೂಡ 3 ಕಲರ್ ಸಿಗುತ್ತೆ, ಕಲರ್ ಗೋಲ್ಡ್, ವೈಟ್, ಬ್ಲ್ಯಾಕ್. ಸೊ ಇದಕ್ಕೆ ಏನು ಫೀಚರ್ಸ್ ಅಂದ್ರೆ ಇದರಲ್ಲಿ ಡ್ಯುಯಲ್ ಸಿಮ್ ಸಪೋರ್ಟ್ ಆಗುತ್ತೆ. ಡ್ಯುಯಲ್ ಸಿಮ್ ಸಪೋರ್ಟ್ ಆಗುತ್ತೆ. ಮತ್ತೆ ಚಿಪ್ಸೆಟ್ ಬಂದ್ಬಿಟ್ಟು ಅಪ್ಡೇಟ್ ಇದಕ್ಕಿಂತ ಅಪ್ಡೇಟ್ ಮಾಡಿದೆ. ಗೋಲ್ಡ್ ಕಲರ್ ಕಲರ್ ಗೋಲ್ಡ್, ಬ್ಲ್ಯಾಕ್ 3 ಕಲರ್ ಸಿಗುತ್ತೆ. ಮೊದಲೆಲ್ಲ ಸಾಯ್ತಾ ಇರ್ತಾರೆ ಗೋಲ್ಡ್ ಕಲರ್ ಅಂತ ನೋಡಿ. ಗೋಲ್ಡ್ ಕಲರ್ ಇದೆ. ಸೊ ಚೆನ್ನಾಗಿದೆ. ಎಷ್ಟಿದೆ ಸರ್ ಇದು? ಎಷ್ಟು ಪ್ರೈಸ್ ಸರ್? ನಮ್ಮ ಸೆಲ್ಲಿಂಗ್ ಪ್ರೈಸ್ ಬಂದ್ಬಿಟ್ಟು 32,000 ರೂಪಾಯಿ ಇದೆ. 64GB 32,000. ಎಷ್ಟು GB ಅಂತ ಹೇಳಿದ್ರಿ ಸರ್? 64GB. ಓಕೆ. ಇಲ್ಲಿ ಒಂದು 11 ಇದೆ ಅಲ್ವಾ? ಅದು ಬಿಟ್ಟು ನೆಕ್ಸ್ಟ್ 11 ಸರ್. ಇದರಲ್ಲೂ ಕಲರ್ಸ್ ನಿಮಗೆ ಸಿಗುತ್ತೆ. 11 ತುಂಬಾ ಡಿಮ್ಯಾಂಡ್ ಅಲ್ಲಿ ನಡೀತಾ ಇದೆ ಈಗಲೂ. 11 ಅಲ್ಲಿ ತುಂಬಾ ಕಸ್ಟಮರ್ಗಳು ಬರುತ್ತೆ. ನಮ್ದು 11 ಬಂದ್ಬಿಟ್ಟು ಇದ್ರಲ್ಲಿ ಬಂದ್ಬಿಟ್ಟು 36ಗೆ ಸೇಲ್ ಮಾಡ್ತಾ ಇದೀವಿ. 64GB 128GB ಬೇಕಂದ್ರೆ 41ಗೆ ಸೇಲಿಂಗ್ ಇದೆ ಸರ್. 36,000. ಸೊ ಇದು ಕರ್ವ್ ಶೇಪ್ಡ್ ಇಲ್ಲಿಗೆ ಎಂಡ್ ಆಗಿದ್ದು. ಬಟ್ 11ಗೆ ತುಂಬಾ ಫ್ಯಾನ್ಸ್ ಇದ್ದಾರೆ, ನನ್ನ ಫ್ರೆಂಡ್ಸ್ ಇದ್ದಾರೆ ತುಂಬಾ ಜನ ತಗೋಬೇಕು ಅಂತ ಇವಾಗಲೂ ಅಂತ. ಸೊ ಇಲ್ಲೇ ಕೂತಿದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 11 Pro ಸರ್. ಓಕೆ. 11 ಎರಡು ಕಲರ್ ಅಷ್ಟೇನಾ ಸರ್ ಇರೋದು? ಇದು ಕಲರ್ ಸಿಗುತ್ತೆ ಸರ್. ಸ್ಟಾಕ್ ತುಂಬಾ ಅಂದ್ರೆ ನಮ್ಮ ಹತ್ರ ಯಾವ ತರ ಅಂದ್ರೆ ಸ್ಟಾಕ್ ಬರ್ತಾ ಇರುತ್ತೆ, ಹೋಗ್ತಾರೆ. ಕಲರ್ಸ್ ಇದರಲ್ಲೂ 11 ಅಷ್ಟೇ ನಿಮಗೆ 7-8 ಕಲರ್ಸ್ ಇದೆ. ಲೇಟೆಸ್ಟ್ ಕಲರ್ಸ್ ಇದೆ. ಎಲ್ಲದಕ್ಕೂ ಒಂದೇ ಪ್ರೈಸಿಂಗ್ ಒಂದೇ ಸರ್. ಕಲರ್ಸ್ ಅಂತ ಏನು ಪ್ರೈಸಿಂಗ್ ಇಲ್ಲ.
ನಮ್ಮದು ಕ್ಯಾಟಗರಿ 2 ಕ್ಯಾಟಗರಿ ಬರುತ್ತೆ, ಗುಡ್ಡು ಸೂಪರ್ಬ್ ಅಂತ. ಓಕೆ. ಸೊ ಗುಡ್ಡು ಸೂಪರ್ಬ್ ಏನಂದರೆ ಈಗ ನಿಮಗೆ ಇಲ್ಲೇ ತೋರಿಸ್ತೀನಿ ನೋಡಿ, ಇದು ಬಂದ್ಬಿಟ್ಟು ಗುಡ್ ಕ್ಯಾಟಗರಿ ಬರುತ್ತೆ. ಯಾಕೆಂದರೆ ಲೈಟ್ ಡಾಟ್. ಸೊ ಇದು ಬಂದ್ಬಿಟ್ಟು ಸೂಪರ್ ಬರುತ್ತೆ. ಸೊ ಇದಕ್ಕೆ ಸೂಪರ್ ಬಂದರೆ ಸಿಂಗಲ್ ಸ್ಕ್ರಾಚಸ್ ಇಲ್ಲ. ಬ್ರ್ಯಾಂಡ್ ನ್ಯೂ ಅದಕ್ಕೆ ನೀವು ಯಾವ ಥರ ಬಾಕ್ಸ್ ಓಪನ್ ಮಾಡೋದಿದೆ ಆ ಥರ ಸ್ಕ್ರೀನ್ ಮೇಲೆ ಆದರೆ ಯಾವುದೇ ಒಂದು ಸಿಂಗಲ್ ಸ್ಕ್ರಾಚಸ್ ಇಲ್ಲ. ಸೊ ಈ ಥರ ಏನಾದರೂ ಸ್ವಲ್ಪ ಸೊ ಇದು ಸಣ್ಣ ಪುಟ್ಟ ಸ್ಕ್ರಾಚಸ್ ಇದ್ರೆ ಅದು ನಾವು ಗುಡ್ ಕ್ಯಾಟಗರಿ ತಗೊಳ್ತೀವಿ. ಇದು ಸೂಪರ್ ಇರುತ್ತೆ. ಸೊ ಇದು ರಿಫರ್ಬಿಶ್ಡ್ ಇಲ್ಲ ಹೆಂಗೆ ಸರ್? ಐಫೋನ್ 7 ಗಂಟೆ ನಮ್ದು ರಿಫರ್ಬಿಶ್ ಸಿಗೋದು. 7 ಆದ್ಮೇಲೆ ನಿಮಗೆ ಎಲ್ಲ ಲೆಸ್ ಯೂಸ್ ಡಿವೈಸ್ ಇರುತ್ತೆ, ಇಲ್ಲ ಅಂದ್ರೆ ಓಪನ್ ಬಾಕ್ಸ್ ಡಿವೈಸ್ ಇರುತ್ತೆ. ಇದು ಓಪನ್ ಬಾಕ್ಸ್ ಹೆಂಗೆ ಸರ್? ಇದು ಇಲ್ಲ ಸರ್, ಲೆಸ್ ಯೂಸ್ ಆಗಿದೆ. ಕಡಿಮೆ ಕಸ್ಟಮರ್ ಕಂಡೀಷನ್ ನೋಡಿ ಯಾವ ತರ ಇದೆ, ಯಾವುದೇ ಸಿಂಗಲ್ ಸ್ಕ್ರಾಚಸ್ ಇಲ್ಲ. ನಿಮ್ಮ ಮಾಮೂಲಿ ಬ್ರ್ಯಾಂಡ್ ಓಪನ್ ಯಾವ ತರ ಬಾಕ್ಸ್ ಓಪನ್ ಮಾಡಿದ್ರೆ ಆ ತರ ಇದೆ. ಕೆಲವರಿಗೆ ಭಯ ಇರುತ್ತೆ ಸರ್ ಸೆಕೆಂಡ್ ಹ್ಯಾಂಡ್ ಬೈ ಮಾಡಬೇಕಾದ್ರೆ. ಕೆಲವರು ಸರ್ ನಮ್ದು ಕ್ಯಾಶಿಫೈ ಅಂದ್ಬಿಟ್ಟು ಸರ್ಟಿಫೈಡ್ ಕಂಪ್ನಿ. ಸೊ ಆಲ್ಮೋಸ್ಟ್ ನಾವು 6 ಇಯರ್ ಇಂದ ಮಾರ್ಕೆಟ್ ಅಲ್ಲಿ ಇದೀವಿ. ಸೊ ಯಾವುದೇ ಕಸ್ಟಮರ್ ತಗೊಂಡ್ರು ಕೂಡ ನಿಮಗೆ 6 ಮಂತ್ ವಾರಂಟಿ ಕೊಡ್ತೀವಿ. ನಿಮ್ಮ ಹೆಸರು ಮೇಲೆ ಬಿಲ್ ಕೊಡ್ತೀವಿ 6 ಮಂತ್. ಇವನ್ 6 ಮಂತ್ ಅಲ್ಲಿ ಏನೇ ಇಶ್ಯೂ ಬಂದ್ರು ಕೂಡ ನಾವು 6 ಮಂತ್ ನಿಮಗೆ ಫ್ರೀ ಆಫ್ ಕಾಸ್ಟ್ ಸರ್ವಿಸ್ ಸಿಗುತ್ತೆ. ವಿತಿನ್ ನಾವು 48 ಅವರ್ಸ್ ಅಲ್ಲಿ ಎಂತ ಮೇಜರ್ ಇಶ್ಯೂ ಕೂಡ ಬಂದೆ. ಇನ್ ಕೇಸ್ ನಾವು ಸರ್ವಿಸ್ ಮಾಡಿ ಕೊಟ್ಟಾಗಿಲ್ಲ ಅಂದ್ರೆ, ಈಗ ತಗೊಂಡ್ರಿ ಎಕ್ಸಾಂಪಲ್ ನೀವು ಇದು ತಗೊಂಡ್ರಿ, ನೀವು ತಗೊಂಡ್ಮೇಲೆ ಏನೋ ಫೇಸಿಂಗ್ ಮಾಡಿದ್ರೆ ಓವರ್ ಹೀಟಿಂಗ್ ಆಗಿರ್ಬೋದು, ಇಲ್ಲ ಕ್ಯಾಮ್ರಾ ಆಗಿರ್ಬೋದು, ವೈಫೈ ಆಗಿರ್ಬೋದು, ಏನೇ ಇಂಟರ್ನಲ್ ಇಶ್ಯೂ ಬಂದರೆ ನಿಮಗೆ ನೀವು ನಮ್ಮ ಹತ್ರ ಬರ್ತೀರಾ. ಇದು ನಾವು ರೆಕ್ಟಿಫೈಡ್ ಮಾಡೋಕ್ಕಾಗಿಲ್ಲ ವಿತಿನ್ 24 or 48 ಮಾಡಿಲ್ಲ ಅಂದರೆ ನಿಮಗೆ ಸೇಮ್ ಬೇರೆ ಡಿವೈಸ್ ನಾವು ನಿಮ್ಗೆ ಕೊಡ್ತೀವಿ ಸರ್. ಸೇಮ್ ಬೇರೆ ಡಿವೈಸ್ ಕೊಡ್ತೀವಿ. ಆಗಲಿಲ್ಲ ಆಗಿಲ್ಲ ಇದೇ ಕಸ್ಟಮರ್ ಮತ್ತೆ ನಾವು ಇದು ಮಾಡಲ್ಲ, ಮತ್ತೆ ಸರ್ವಿಸ್ ಮಾಡೋದು, ತಗೊಂಡೋಗೋದು, ಮತ್ತೆ ಬರೋದು ಆ ಥರ ಇಲ್ಲ. ಚೆಕ್ ಮಾಡ್ತೀವಿ ಜಿನಿನ್ ನಮ್ದು ರೀಸನ್ ಇದೆಯಾ. ಕೆಲವೊಂದು ಕಸ್ಟಮರ್ ತಗೊಂಡೋಗ್ತಾರೆ, ಅವ್ರು ಇಷ್ಟ ಆಗಿಲ್ಲ, ಬಂದು ಏನೋ ಬೇರೆ ರೀಸನ್ ಇರ್ತಾರೆ, ಆ ಥರ ಇಲ್ಲ. ಚೆಕ್ ಮಾಡಿ ನಮ್ಮ ಟೆಕ್ನಿಷಿಯನ್ ಇರ್ತಾರೆ, ಇಲ್ಲೇ ಲೈವ್ ಕಂಡರ್ ಇರ್ಲಿತ್ತೆ, ಅವ್ರ ಮುಂದೆ ಚೆಕ್ ಮಾಡ್ತೀವಿ. ಕೆಲವೊಂದು ಟೈಮಲ್ಲಿ ನಾವು ಬ್ಯಾಕ್ ಎಂಡ್ ಕೂಡ ಕೊಟ್ಟು ಕಳಿಸ್ತೀವಿ, ಯಾಕಂದ್ರೆ ಕೆಲವೊಂದು ಹಾರ್ಡ್ವೇರ್ ಕ್ವಾಲಿಟಿ ನಾವು ಇಲ್ಲಿ ಚೆಕ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾವು 48 ಅವರ್ಸ್ ಟೈಮ್ ಕಸ್ಟಮರ್ ಹತ್ರ ತಗೊಳ್ತೀವಿ. 48 ಸರ್ವಿಸ್ ಆದ್ರೆ ಸರ್ವಿಸ್ ಮಾಡ್ಕೊಡ್ತೀವಿ. ಹಿಂಗೆ ಸರ್ವಿಸ್ ಆಗಿರೋರಿಗೆ ಬೇರೆ ಡಿವೈಸ್ ಕೊಡ್ತೀವಿ. ಇವಾಗ ಹೆಂಗೆ ಇಲ್ಲಿ ನಿಮ್ಮ ಸ್ಟೋರಲ್ಲಿ ತಗೊಂಡ್ರೆ ನಿಮ್ಮ ಸ್ಟೋರ್ಗೆ ಬರಬೇಕಾ ಇಲ್ಲ ಬೇರೆ ಸ್ಟೋರ್ಗಳಿಗೆ? ಸರ್ವಿಸ್ ಎಲ್ಲಾರ ಹೋಗ್ಬೋದು ಸರ್. ಕ್ಯಾಶಿಫೈ ಬಿಲ್ ತಗೊಂಡು ನೀವು ಫೋನ್ ತಗೊಂಡು ನೀವು ಯಾವುದೇ ಸ್ಟೋರ್ ವಿಸಿಟ್ ಮಾಡ್ಕೊಂಡು ಸರ್ವಿಸ್ ಅವ್ರಿಗೆ ಜಿನಿನ್ ಸ್ಟೋರ್ ಎಲ್ಲಿದೆ ಅಲ್ಲಿ ಹೋಗಿ ಏನಾದರೂ ಸರ್ವಿಸ್ ಪ್ರಾಬ್ಲಮ್ ಇದ್ರೆ ಬಂದ್ರೆ ನಿಯರ್ ಬೈ ಹೋಗಿ. ಸೊ ನೆಕ್ಸ್ಟ್ ಒಂದು ಇದ್ಯಾವ ಸರ್? ಇದು 11 Pro ಸರ್. ಇದು 11 Pro. ಇದರಲ್ಲೂ ಕಲರ್ ನಿಮಗೆ ಮಿಡ್ನೈಟ್ ಗ್ರೀನ್ ಇದೆ. ಮಿಡ್ನೈಟ್ ಗ್ರೀನ್ 11 Pro Max. ಈ ಕಲರ್ ಸಿಲ್ವರ್ ಬರುತ್ತೆ, ಸ್ಪೇಸ್ ಗ್ರೇ ಬರುತ್ತೆ. 4 ಕಲರ್ ಇದೆ ಇದರಲ್ಲೂ ಕೂಡ. ಇದು 11 Pro, ಇದು 11 Pro Max. ಸೊ ಗೋಲ್ಡ್ ಕಲರ್ ಅಲ್ಲ ಸರ್ ಇದು? ಗೋಲ್ಡ್ ಕಲರ್ ಸರ್. ಸಕ್ಕತ್ತಾಗಿದೆ ಇದೂನು. ಸರ್ ಇದು ಸ್ವಲ್ಪ ಲೆಸ್ ಯೂಸ್ಡ್ ಅನ್ಸುತ್ತೆ. ಲೆಸ್ ಯೂಸ್ ಸರ್, ಆಲ್ಮೋಸ್ಟ್ ಎಲ್ಲ ಲೆಸ್ ಯೂಸೇ ಇರೋದು. ತುಂಬಾ ನಿಮಗೆ GB ಸರ್ ಇದು? 64 GB ಸರ್. 64 GB. ಏನು ಕಾಸ್ಟಿಂಗ್ ಸರ್ ಇದು? ಸರ್ ಕಾಸ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಮ್ದು 55,000 ಇದೆ. 55,000 ಇದೆ. ಯಾವ ಫೋನ್ ತಗೊಂಡ್ರು 6 ಮಂತ್ಸ್ ಅಷ್ಟೇ ವಾರಂಟಿನ? ಇನ್ ಕೇಸ್ ಅವರು ಜಾಸ್ತಿ ಮಾಡ್ಕೋಬೇಕು, ಎಕ್ಸ್ಟೆಂಡೆಡ್ ಮಾಡ್ಕೊಂಡ್ರೆ ಅವ್ರಿಗೆ ಎಕ್ಸ್ಟ್ರಾ ಪೇ ಮಾಡೋದು ಡಿಪೆಂಡಿಂಗ್ ಆದ ಮಾಡಲ್ ಮೇಲೆ ಎಕ್ಸ್ಟ್ರಾ ಅವ್ರು ಪೇ ಮಾಡಿದ್ರೆ ಅದು ಬೇಕಾದ್ರೆ ಮತ್ತೆ ಇನ್ನ 6 ಮಂತ್ ನಾವು ಎಕ್ಸ್ಟೆಂಡ್ ಮಾಡ್ಕೋಬಹುದು ಕಸ್ಟಮರ್. ಒಂದೊಂದು ಫೋನ್ಗೆ ಪರ್ಟಿಕ್ಯುಲರ್ ಆಗಿ ಇದಾಗುತ್ತಾ ಇಲ್ಲ ಎಲ್ಲ ಫೋನ್ಗೂ ಒಂದೇ ಪ್ರೈಸ್ ಅಲ್ಲಿ ಮಾಡ್ಕೊ? ಇಲ್ಲ ಅದು ಮಾಡೆಲ್ ಮೇಲೆ ಡಿಪೆಂಡ್ ಆಗುತ್ತೆ. ಮಾಡೆಲ್ ಮೇಲೆ ಅದು ಪರ್ಸೆಂಟೇಜ್ ಪ್ರಕಾರ ಅದು ಡಿಪೆಂಡ್ ಆಗುತ್ತೆ ಎಲ್ಲಕ್ಕೂ. ಓಕೆ, ಕೆಲವರಿಗೆ ಈಗ ಜಾಸ್ತಿ ಇದೆ, ಕೆಲವೊಂದು ಇವಾಗ ಇನ್ನೊಂದು ನೋಡಿಲ್ಲ, Pro Maxಗೆಲ್ಲ ಜಾಸ್ತಿ ಇರುತ್ತೆ. ಸೊ ಅದು ತಗೋಬೇಕು EMI ಆಪ್ಷನ್ ಅಂತ ಹೇಳಿದ್ರೆ ಯಾವ ತರ ನಮ್ಮ ಕಸ್ಟಮರ್ಗೆ? EMI ಅಂದ್ರೆ ಸರ್ ಕ್ರೆಡಿಟ್ ಕಾರ್ಡ್ ಯಾವ್ದಿದ್ರು EMI ಕನೆಕ್ಟ್ ಮಾಡ್ಕೊಡ್ತೀವಿ. ಅವ್ರ ಲಿಮಿಟ್ ಎಷ್ಟಿದೆ ಅದು ಲಿಮಿಟ್. ಅದು ಕ್ರೆಡಿಟ್ ಕಾರ್ಡ್ ಬಿಟ್ಟರೆ ಜಸ್ಟ್ ಮನಿ ಅಂತ ಅಪ್ಲಿಕೇಶನ್ ಇದೆ, ಜಸ್ಟ್ ಮನಿ. ಸೊ ಕಸ್ಟಮರ್ ಏನಿಲ್ಲ ಅವರೇ ಡೌನ್ಲೋಡ್ ಮಾಡ್ಕೊಂಡು ಅವ್ರದ್ದು ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡ್ ಎಲ್ಲ ಸಬ್ಮಿಟ್ ಮಾಡಿದ್ರೆ, ಬ್ಯಾಂಕ್ ಲಿಂಕ್ ಮಾಡಿದ್ರೆ ಆಟೋಮೆಟಿಕ್ ವ್ಯಾಲ್ಯೂ ತೋರಿಸುತ್ತೆ ಎಷ್ಟು ಅವ್ರದ್ದು ಎಲಿಜಿಬಲ್ ಇದೆ ಅಂತ. ಸೊ ಅದೆಷ್ಟು ನಮ್ಮ ಸ್ಟೋರ್ ವಿಸಿಟ್ ಮಾಡಿದ್ರೆ ಸೊ ಅದು EMI ಕನೆಕ್ಟ್ ಮಾಡ್ಕೊಡ್ತೀವಿ. ಡೌನ್ ಪೇಮೆಂಟ್ ಏನು ಇರಲ್ವಾ? ಇಲ್ಲ ಡಿಪೆಂಡಿಂಗ್ ಆದ ಅವ್ರದ್ದು ಲಿಮಿಟ್ ಮೇಲೆ ಡಿಪೆಂಡ್ ಆಗುತ್ತೆ. ಎಕ್ಸಾಂಪಲ್ ನಿಮ್ಗೆ 40,000 ರೂಪಾಯಿ ಡಿವೈಸ್ ತಗೊಂಡು ಹೋಗ್ತೀವಿ ಅಂದ್ರೆ ನಿಮ್ಗೆ 40,000 ಲಿಮಿಟ್ ಇದೆ, ಬಸ್ 10% ಡೌನ್ ಪೇಮೆಂಟ್ ಆಗುತ್ತೆ. ನಿಮ್ಮದು 30,000 ಲಿಮಿಟ್ ಇತ್ತು ಅಂದ್ರೆ ಎಕ್ಸ್ಟ್ರಾ 10,000 ರೂಪೀಸ್ ಕ್ಯಾಶ್ ಕೊಡಬೇಕಾಗುತ್ತೆ, ಆ ಥರ ಕೊಡಬೇಕಾಗುತ್ತೆ. ಸೊ ನೆಕ್ಸ್ಟ್ ನಿಮಗೆ 13 ಮಿನಿ ಇದು ಜಸ್ಟ್ ಓಪನ್ ಬಾಕ್ಸು. ಈಗ ಪ್ರೆಸೆಂಟ್ ಲೇಟೆಸ್ಟ್ ಮಾಡಲು ಪ್ರೈಸ್ ಗೊತ್ತಾಗಲಿಲ್ಲ ಸರ್. ಇದು 55 ಆಗುತ್ತೆ ಸರ್. ಇದು 55 ಆಗುತ್ತೆ. ಇದು ಸರ್ Pro Max. ಇದು Pro Max. ಇದು 62,000 ಆಗುತ್ತೆ ಸರ್. 62,000. ಸೊ Pro Max ನೋಡಿ 11 Pro Max 62,000 ಅಂತ. ಸೊ ವರ್ಕ್ ಫಾರ್ ಮನಿ ಅಂತ ಅನ್ಸುತ್ತೆ. ನೋಡಿ ಎಷ್ಟು ಸಾಕಾಗಿದೆ, ಹೊಸದಾಗಿದೆ ಫೋನ್ ಮಾತ್ರ. ಅಂಡ್ ಕೊಡ್ಬೋದು 64,000. ಅಂಡ್ 13 ಮಿನಿ ಇದೆ ಇವಾಗ ಮಾರ್ಕೆಟಲ್ಲಿ ಬಂದಿರೋ ಫೋನ್. 13 ಮಿನಿ 128 GB ಜಸ್ಟ್ ಬಾಕ್ಸ್ ಓಪನ್ ಆಗಿರೋದು. ಕಂಡೀಷನ್ ಆದ ಬ್ರ್ಯಾಂಡ್ ನ್ಯೂ ಇದೆ ನಿಂದ. ಇವೆಲ್ಲ ಆಲ್ಮೋಸ್ಟ್ ನಿಮಗೆ ಬ್ರ್ಯಾಂಡ್ ಓಪನ್ ಬಾಕ್ಸ್ ಎಲ್ಲ ಬ್ರ್ಯಾಂಡ್ ವಾರಂಟಿನೇ ಇರುತ್ತೆ. ಐಫೋನ್ ನಿಮಗೆ ಇರುತ್ತೆ. ಐಫೋನ್ ಜಸ್ಟ್ ನೀವು IMEI ನಂಬರ್ ಹಾಕಿದ್ರೆ ಚೆಕ್ ಮಾಡ್ಕೋಬಹುದು. iCloudಲ್ಲಿ ನೀವೆಲ್ಲ ಚೆಕ್ ಮಾಡ್ಕೋಬಹುದು ಯಾವ ವಾರಂಟಿ ಇದೆ ಏನಂತ ಡೀಟೇಲ್ಸ್ ಎಲ್ಲ. ಸೊ ಇದೆಲ್ಲ ಜಸ್ಟ್ ಓಪನ್ ಬಾಕ್ಸು. ನೀವು ಹೊಸ ಫೋನ್ ಬಂದ್ಬಿಟ್ಟು 80,000 ಇದೆ ಸರ್. ಇದು ಮ್ಯಾನುಫ್ಯಾಕ್ಚರ್ಡ್ ಎಲ್ಲ ಚೆಕ್ ಮಾಡ್ಬೋದು ಸರ್? ಚೆಕ್ ಮಾಡ್ಕೋಬಹುದು ಸರ್, ಸಿಗುತ್ತೆ ಸರ್. ಮ್ಯಾನುಫ್ಯಾಕ್ಚರ್ ಎಲ್ಲ ನೀವು ಚೆಕ್ ಮಾಡ್ಕೋಬಹುದು, ಹಾಕಿದ್ರೆ ನಿಮಗೆ ಸಿಕ್ಬಿಡುತ್ತೆ. ಸೊ ನ್ಯೂ ಫೋನ್ ಬಂದ್ಬಿಟ್ಟು 80,000 ಇದೆ. ನಮ್ದು ಸೆಲ್ಲಿಂಗ್ ಪ್ರೈಸ್ ಬಂದ್ಬಿಟ್ಟು 60,000 ಸೇಲ್ ಮಾಡ್ತಾ ಇದೆ ಸರ್. 60,000. 20,000 ನಿಮಗೆ ಕಡಿಮೆ ಆಗುತ್ತೆ. ಜಸ್ಟ್ ಬಾಕ್ಸ್
ಬಾಕ್ಸ್ ಓಪನ್ ಆಗಿದೆ, ಜಸ್ಟ್ ಬಾಕ್ಸ್ ಓಪನ್ ಆಗಿದೆ. ಅದು ರೆಡ್ ಕಲರ್ ನಾರ್ಮಲ್ ಆಗಿ ಸಿಗಲ್ಲ, ನಾನು ಟ್ರೈ ಮಾಡಿದೆ, ನನಗೆ ಸಿಗ್ಲಿಲ್ಲ ನಮ್ಮ ಮನೆ ಹತ್ರ. ಓಕೆ ನೋಡಿ, ರೆಡ್ ಕಲರ್ ಇದೆ. ಬೇರೆ ಕಲರ್ ಆಪ್ಷನ್ ಇದೆ ಸರ್? ಕಲರ್ ಸಿಗುತ್ತೆ ಸರ್ ಇದರಲ್ಲಿ, ಬ್ಲ್ಯಾಕ್ ಬ್ಲೂ ಕಲರ್ ಇದೆ, ಎಲ್ಲ ಕಲರ್ ಸಿಗುತ್ತೆ ಸರ್. ಸೂಪರ್. ಸೊ ನೆಕ್ಸ್ಟ್ ನಮ್ಮ ಹತ್ರ 12 Pro Max ಇದೆ ಸರ್. ಸೊ ದೊಡ್ಡ ಫೋನ್ಗಳ ರಾಜ ನೋಡಿ ಸರ್. ಕಂಡೀಷನ್ ಯಾವ ತರ ಇದೆ ಇದು ಅಷ್ಟೇ, ನಿಮಗೆ ಜಸ್ಟ್ ಬಾಕ್ಸ್ ಓಪನ್ ಆಗಿರೋದು, ಯಾವುದೇ ಸಿಂಗಲ್ ಸ್ಕ್ರಾಚಸ್ ಇರಲ್ಲ ನಿಮಗೆ. ಇವನ್ ಡಿಸ್ಪ್ಲೇ ಕ್ಲಾರಿಟಿ ಆಗ್ಬೋದು, ಏನಾಗ್ಬೋದು, ಕಂಡೀಷನ್ ನೀವು ನೋಡ್ಬೋದು. ಸ್ಮೂತ್ ಟಚ್ ಇದೆ, ನೋಡ್ಬೋದು. ಇದು ಓಪನ್ ಬಾಕ್ಸ್ ಹೆಂಗೆ ಸರ್? ಇದು ಏನು ಹೇಳಿ ಸರ್? ಇದೆಲ್ಲ ಓಪನ್ ಬಾಕ್ಸ್ ಸರ್, ಓಪನ್ ಬಾಕ್ಸ್, ಜಸ್ಟ್ ಕಲರ್ ಮಿಸ್ ಮ್ಯಾಚ್ ಆಗಿರೋ ಓಪನ್ ಬಾಕ್ಸ್ಗಳು. ಕಂಡೀಷನ್ ತುಂಬ ಚೆನ್ನಾಗಿದೆ ನೋಡಿ. ಜಸ್ಟ್ ಒಂದು ಓಪನ್ ಮಾಡಿ ವಾಪಸ್ ಕಳಿಸಿದ್ದಾರೆ ಅಷ್ಟೇ, ಕಲರ್ ಮಿಸ್ ಮ್ಯಾಚ್ ಆಗಿ ಎಷ್ಟು ಹೊಸದಾಗಿ ಕಾಣಿಸ್ತಾ ಇದೆ ನೋಡಿ. ಇನ್ ಕೇಸ್ ಅದು ಸೆಕೆಂಡ್ ಹ್ಯಾಂಡ್ ಯಾರು ಯೂಸ್ ಮಾಡಿದ್ದಾದ್ರೂ ಇಲ್ಲ ಏನಾದರೂ ಒಂದು ಇರುತ್ತೆ, ಗಲೀಜು ಆ ಥರದ್ದು ಏನಿಲ್ಲ, ಎಲ್ಲ ಕ್ಲೀನ್ ಮಾಡಿರ್ಬೋದು. ಇಲ್ಲ ಆ ಥರ ಅಲ್ಲ, ನೀವು ಅದಕ್ಕೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಅದ್ರದ್ದು ಹೊಸದು ಯಾವ ಥರ ಇದೆ, ಯೂಸ್ ಆಗಿರೋ ಯಾವಾಗ ಆಗಿದೆ ಅಂತ ಹೇಳ್ಬಿಟ್ಟು ನೀವೇ ನೋಡಿ ಚೆಕ್ ಮಾಡಿಬಿಟ್ಟು ತೊಗೊಬೋದು. ಸೊ ಎಷ್ಟು ಕಾಸ್ಟ್ ಹೇಳಿದ್ರೆ ಸರ್? ಸರ್ ಇದು ನ್ಯೂ ಫೋನ್ ಬಂದ್ಬಿಟ್ಟು 1,90,000 ಇದೆ. ಈಗಲೂ ಮಾರ್ಕೆಟಲ್ಲೂ ಇದೆ, ಸ್ಟಾಕ್ ಎಲ್ಲೂ ನಿಮಗೆ ಸಿಗುತ್ತೆ, ಯಾವುದೇ ಸ್ಟೋರ್ 1,19,000 ಇದೆ. ಸೊ ನಮ್ಮದು ಸೆಲ್ಲಿಂಗ್ ಪ್ರೈಸ್ ಬಂದ್ಬಿಟ್ಟು 90,000 ಇದೆ ಸರ್. 90,000 ಇದೆ ಸರ್. 128 GB ಇದರಲ್ಲಿ 250 GB ಬೇಕಾದ್ರೆ 94 ಗಂಟೆ ಬರುತ್ತೆ. 94 ಗಂಟೆ 256 GB ಬರುತ್ತೆ. 128 ಬೇಕು ಅಂತ ಹೇಳಿದ್ರೆ 90,000. ಹಾಂ ಸರ್. ಸೊ ಇದೆಲ್ಲ ಐಫೋನ್ಸ್ ಆಲ್ಮೋಸ್ಟ್ ನಿಮಗೆ ಸ್ಟಾರ್ಟಿಂಗ್ iPhone 6 ಇಂದ ಹಿಡಿದು 12 Pro Max ನಮ್ಮ ಹತ್ರ ಎಲ್ಲ ಸ್ಟಾಕು ಇದೆ. 13 ತನಕನೂ ಇದೆ. ಸೊ 13 Pro Max ಆ ಥರ ಯಾವುದು ಸರ್ ಬರ್ತಾ ಇರುತ್ತೆ ಸ್ಟಾಕು. ಅಂದರೆ ರಿಕ್ವೈರ್ಮೆಂಟ್ ತುಂಬ ಇದೆ ನಮ್ಮ ಹತ್ರ. ಯಾವುದಾದ್ರೆ ತುಂಬ ಫಾಲೋ ಕಸ್ಟಮರ್ ಇದ್ದಾರೆ, ರೆಗ್ಯುಲರ್ ಕಸ್ಟಮರ್ ಇದೆ, ಅವ್ರು ಎಷ್ಟು ರಿಕ್ವೈರ್ಮೆಂಟ್ ಅವರು ಕೊಟ್ಟಿರ್ತಾರೆ, ನಂಬರ್ ಕೊಟ್ಟಿರ್ತಾರೆ. ಸೊ ಸ್ಟಾಕ್ ಯಾವ ಥರ ಬಂದು ಇಮಿಡಿಯೇಟ್ ಕಾಲ್ ಮಾಡಿದ್ರೆ ಬಂದು ಬಿಲ್ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಕಸ್ಟಮರ್ಗೆ ಏನು ಬೆನಿಫಿಟ್ ಅಂದರೆ ಅಟ್ಲೀಸ್ಟ್ ನಾವು ಹೊಸ ಫೋನ್ಗೆ ಇದಕ್ಕೂ 20,000 25,000 30,000 ಮೈನಸ್ ಆಗುತ್ತೆ. ಸೊ ಏನು ಅದಷ್ಟು ಸೇವ್ ಆಗುತ್ತಿಲ್ಲ ಮನೆ ಅಂದ್ಬಿಟ್ಟು ತುಂಬ ಜನ ಅವ್ರಿಗೆ ಓಪನ್ ಬಾಕ್ಸ್ ಜಸ್ಟ್ ಬಾಕ್ಸ್ ಓಪನ್ ಆಗಿರುತ್ತೆ ಬೇಡ ಅಂತ ಹೇಳ್ತಾರೆ. ಸೊ 13 ಮಾತ್ರ ಅಲ್ಲ, 13 Pro 13 ಮಿನಿ ಏನು ಬೇಕೋ ನಿಮಗೆ ಎಲ್ಲ ಸಿಗುತ್ತೆ. ಸೊ ಬಂದು ಇವ್ರನ್ನ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಫೋನ್ ಮಾಡ್ಕೊಂಡು ನಿಮ್ಗೆ ಯಾವುದು ಆಪ್ಷನ್ ಬೇಕು, ನಿಮಗೆ 13 ಬೇಕಾ 13 Pro ಬೇಕಾ ಅವ್ರಿಗೆ ಕಾಲ್ ಮಾಡಿದ್ರೆ ಅದು ಅರೇಂಜ್ ಮಾಡ್ತಾರೆ. ಅರೇಂಜ್ ಆದಾಗ ನಿಮಗೂ ಕಾಲ್ ಮಾಡ್ತಾರೆ. ಸೊ ಸರ್ ನೆಕ್ಸ್ಟ್ ಯಾವ ಫೋನ್ ಇದೆ ಸರ್? ಆಂಡ್ರಾಯ್ಡ್ ಸರ್ ಸಿಗುತ್ತೆ ನಿಮಗೆ. ಸ್ಯಾಮ್ಸಂಗಲ್ಲಿ S20 FE ಇದೆ, ಇದು 5G ಡಿವೈಸ್ S20 FE ಅಂತ. ಓಕೆ. ನೆಕ್ಸ್ಟ್ ಅದು ಬಿಟ್ಟರೆ ನಿಮಗೆ ಸ್ಯಾಮ್ಸಂಗ್ Galaxy A72 ಅಂತ, ಇದು ಲೇಟೆಸ್ಟ್ ಮಾಡಲ್. ಈ ರಿಯಲ್ಮಿ ಪ್ರೈಸ್ ಹೇಳ್ಕೊಂಡು X7 Max ಸರ್. ಇದು ಬಂದ್ಬಿಟ್ಟು ನಾವು ಸೆಲ್ಲಿಂಗ್ ಪ್ರೈಸ್ ಬಂದ್ಬಿಟ್ಟು 36,000 ರೂಪಾಯಿ ಸೇಲ್ ಮಾಡ್ತಾ ಇದ್ದೀವಿ ಸರ್. 36,000 S20 5G ಡಿವೈಸ್, S20 FE 5G ಅಂತ. ಸೊ ಇದು ಕೂಡ ಸ್ಯಾಮ್ಸಂಗ್ A72 ಇದು A72 ಇದು ಬಂದ್ಬಿಟ್ಟು ನಾವು 28,000 ಸೇಲ್ ಮಾಡ್ತಾ ಇದ್ದೀವಿ. 28,000ಕ್ಕೆ ಸಿಗ್ತಾ ಇದೆ. ಅದು ಬಂದ್ಬಿಟ್ಟು ರಿಯಲ್ಮಿ X7 Max 12 GB RAM ಇದು 5G ಡಿವೈಸ್. ಬ್ಯಾಕ್ ಲುಕ್ ಸಕ್ಕತ್ತಾಗಿದೆ. ಏನು ಸರ್ ಇದು? ಮತ್ತೆ ಫಸ್ಟ್ ನಿಮಗೆ ಗೇಮಿಂಗ್ಗೋಸ್ಕರ ತುಂಬ ಚೆಂದ. ಸ್ನ್ಯಾಪ್ಡ್ರಾಗನ್ ಗೇಮಿಂಗ್ ಒಳ್ಳೆ ಫೋನ್ ಸರ್ ಇದು. ಏನು ಪ್ರೊಸೆಸರ್ ಕೊಟ್ಟಿದ್ದಾರೆ ಸರ್? ಸರ್ ಸ್ನ್ಯಾಪ್ಡ್ರಾಗನ್ ನಿಮಗೆ 865 ಬರುತ್ತೆ ಸರ್. ಇದರಲ್ಲಿ 865 ಸ್ನ್ಯಾಪ್ಡ್ರಾಗನ್ ಬರುತ್ತೆ. 5G ಡಿವೈಸ್ ನಿಮಗೆ 12 GB RAM 250 GB ಇಂಟರ್ನಲ್ ಮೆಮೊರಿ ಬರುತ್ತೆ. ಓಕೆ. ಸೊ ನಮ್ಮದು ಸೆಲ್ಲಿಂಗ್ ಪ್ರೈಸ್ ಬಂದ್ಬಿಟ್ಟು 24,000 ಇದೆ ಸರ್. 24,000 ಇದೆ. ಸೊ ಇದು ಬಂದ್ಬಿಟ್ಟು ವಿವೋ Y20 Y20 ನಿಮ್ದು ಇದು ಬೇಸಿಕ್ ಸ್ಟಾರ್ಟಿಂಗ್ ಅಂದರೆ ಕಡಿಮೆ ಇರೋಗೆ ಜಸ್ಟ್ ಆನ್ಲೈನ್ ಕ್ಲಾಸು, ಇಲ್ಲ ಬೆಸ್ಟ್ ಕಾಲ್ಸ್, ಇಲ್ಲ ಬರೀ ಕಾಲ್ಸ್ ಬಂದ್ಬಿಟ್ಟು ವಾಟ್ಸಪ್ ಫೇಸ್ಬುಕ್ ಯೂಸ್ ಮಾಡ್ತೀವಿ. ಬರೀ ಕ್ಯಾಮ್ರಾ ಒಳ್ಳೆ ಕ್ಯಾಮ್ರಾ ಇದೆ ಸಾಕು. ಮತ್ತೆ ಬ್ಯಾಟ್ರಿ ನಿಮಗೆ 1 ಡೇ ಬರುತ್ತೆ, 5000 mAh ಬ್ಯಾಟ್ರಿ ಬರುತ್ತೆ. ಇದು ನಿಮಗೆ ಕಡಿಮೆ ಪ್ರೈಸಲ್ಲಿ ಅವ್ರಿಗೆ ಇದು ಮೇಲೆ ಸ್ಟಾರ್ಟಿಂಗು 3GB 64 GB ಸ್ಟೋರೇಜ್ ಚೆನ್ನಾಗಿದೆ. ರ್ಯಾಮ್ 3 GB ರ್ಯಾಮ್ ಬರುತ್ತೆ. ನಮ್ಮದು ಸೆಲ್ಲಿಂಗ್ ಪ್ರೈಸ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು 8,900 ರೂಪಾಯಿ ಸೇಲ್ ಮಾಡ್ತಿದ್ವಿ. 8,900 ಸೇಲ್ ಮಾಡ್ತಿದ್ವಿ. ಸೊ ಇನ್ನು ಅದಕ್ಕಿಂತ ಕಡಿಮೆ ಅಂದರೆ MI A2 ಅಂತ ಇದು. ಸೊ ಇದು ಬಂದ್ಬಿಟ್ಟು ಸ್ಟಾಕ್ ಆಂಡ್ರಾಯ್ಡ್ ಇರುತ್ತೆ, ಆಂಡ್ರಾಯ್ಡ್ 1 ಇರುತ್ತೆ. 4GB 64 GB. ಇದರಲ್ಲೂ ಕಲರ್ ನಿಮಗೆ ಬ್ಲ್ಯಾಕು, ಗೋಲ್ಡು, ಮತ್ತೆ ರೆಡ್, ಬ್ಲೂ 4 ಕಲರ್ ಕೂಡ ಸಿಗುತ್ತೆ. 4 ಕಲರ್ ಸಿಗುತ್ತೆ ನಿಮಗೆ. ಇದು 4GB 64. ಜಸ್ಟ್ ನಾವು ಇದು ಬಂದ್ಬಿಟ್ಟು ಇದು 6,700 ರೂಪಾಯಿ ಸೇಲ್ ಮಾಡ್ತೀವಿ. 700 ರೂಪಾಯಿ ಸೇಲ್ ಮಾಡ್ತಾ ಇದ್ದೀವಿ. ಇದು ಬಂದ್ಬಿಟ್ಟು V20 Pro 5G ಡಿವೈಸು. V20 Pro ಇದು ಅಷ್ಟೇ ಸರ್. ಜಸ್ಟ್ ಲೆಸ್ ಯೂಸ್ ಆಗಿರೋದು ಡಿವೈಸು. ನಾವು ಹೊಸದು ಬಂದ್ಬಿಟ್ಟು 30,000 ಸೇಲಿಂಗ್ ಪ್ರೈಸ್ ಇದೆ ಇವತ್ತಿನ ಮಾರ್ಕೆಟಲ್ಲಿ ಇದೆ. ಸೊ ನಮ್ಮ ಹತ್ರ ಬಂದ್ಬಿಟ್ಟು 21,000 ರೂಪಾಯಿ ಸೇಲ್ ಮಾಡ್ತೀವಿ ಸರ್. 21,000 ರೂಪಾಯಿಗೆ ಎಷ್ಟಿದೆ ಸರ್ ಆನ್ಲೈನ್ ಪ್ರೈಸ್? ಸರ್ 30,000 ಇದೆ. 30,000 ಇದೆ. ಇಲ್ಲಿ ಒಂದು ಸೊ ಇದು ಬಂದ್ಬಿಟ್ಟು OnePlus 9 Pro ಸರ್. ಆಂಡ್ರಾಯ್ಡ್ ಅಲ್ಲಿ ಜಾಸ್ತಿ ಎಷ್ಟು OnePlus ಸದ್ಯಕ್ಕೆ ಈಗ ಪ್ರೆಸೆಂಟ್ ಜಸ್ಟ್ ಕಲರ್ ಮಿಸ್ ಮ್ಯಾಚ್ ರಿಟರ್ನ್ ಆಗಿರೋ ಡಿವೈಸ್. 12 GB RAM 250 GB ಇಂಟರ್ನಲ್ ಮೆಮೊರಿ ಬರುತ್ತೆ. ಸೆಲ್ಲಿಂಗ್ ಪ್ರೈಸ್ ಬಂದ್ಬಿಟ್ಟು ನಮ್ದು 53,000 ಇದೆ. ಹೊಸದು ಬಂದ್ಬಿಟ್ಟು 70,000 ಇದೆ ಸರ್. 70,000 ಇದೆ.
ಸರ್ ಇದು ಕ್ಯಾಮ್ರಾ ಎಲ್ಲ ತುಂಬ ಚೆನ್ನಾಗಿದೆ. ಕ್ಯಾಮ್ರಾ ಚೆನ್ನಾಗಿದೆ, ಇವನ್ ನಿಮಗೆ ಪ್ರೊಸೆಸರ್ ತುಂಬ ಸ್ಪೀಡ್ ಇದೆ. ಒನ್ ಪ್ಲಸ್ ನಿಮ್ಗೆ ಯೂಸೇಜ್ ಅಂತ ಡಿಫ್ರೆಂಟ್ ಇರುತ್ತೆ, ತುಂಬ ಸ್ಮೂತ್ ಆಗಿರುತ್ತೆ. ಡಿಸ್ಪ್ಲೇ ಕ್ಲಾರಿಟಿ ಆಗ್ಬೋದು, ಕರ್ವ್ ಡಿಸ್ಪ್ಲೇ ಬರುತ್ತೆ, ಕರ್ವ್ ಡಿಸ್ಪ್ಲೇ ಬರುತ್ತೆ. ತುಂಬ ಅಷ್ಟು ಇದು ವೆಯ್ಟು ಇಲ್ಲ, ಲೈಟ್ ವೆಯ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ಇದರಲ್ಲಿ ನಿಮಗೆ ನೆಕ್ಸ್ಟು ನಿಮಗೆ ಒನ್ ಪ್ಲಸ್ 70 ಇದೆ. ದೆನ್ ನಿಮಗೆ ಒನ್ ಪ್ಲಸ್ ನಾಟ್ ಬರುತ್ತೆ. ಕಡಿಮೆ ಒನ್ ಪ್ಲಸ್ಸಲ್ಲಿ ಕಡಿಮೆಯಲ್ಲಿ 5G ಡಿವೈಸ್ ಬೇಕಾದರೆ 20K ಬಜೆಟಲ್ಲಿ ಒನ್ ಪ್ಲಸ್ ನಾಟ್ ಸಿ 29,000 ಹೊಸದಾಗಿ ಬಿಟ್ಟಾಗ ಈಗಲೂ ನಿಮಗೆ 27 ಇದೆ. ನಾಟ್ ಸಿ ಬಂದ್ಬಿಟ್ಟು 24 ಇದೆ. ನಮ್ಮದು ಸೇಲ್ ನಿಂಬರ್ ನಾಟ್ ಸಿ ಬಂದ್ಬಿಟ್ಟು 18,000 ಸೇಲ್ ಮಾಡ್ತಾ ಇದ್ದೀವಿ. 18,000ಗೆ ಸೇಲ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಇಲ್ಲಿ ಒಂದು ಬ್ಲೂ ಕಲರ್ ರೆಡ್ಮಿ ನೋಟ್ 9 Pro Max ಸರ್ ಇದು. ಓಕೆ 6GB 128GB 6GB 128 ಕಂಡೀಷನ್ ನೋಡಿ ಯಾವ ಥರ ಇದೆ. ಇದು ಬ್ರ್ಯಾಂಡ್ ನ್ಯೂ ಕಂಡೀಷನ್, ಏನು ನಿಮಗೆ ಸಿಂಗಲ್ ಸ್ಕ್ರಾಚಸ್ ಸಿಗಲ್ಲ. ಇಲ್ಲಿದೆ ಇದು ಸ್ಟಿಕ್ಕರ್ ಕೂಡ ತೆಗೆದಿಲ್ಲ, ತುಂಬ ಚೆನ್ನಾಗಿದೆ ಇದನ್ನು. ಸೊ ಇದು ಬ್ಯಾಟ್ರಿ ಬ್ಯಾಕಪ್ ಬಂದ್ಬಿಟ್ಟು ನಿಮಗೆ 5000 mAh ಬ್ಯಾಟ್ರಿ ಇರುತ್ತೆ ಇದರಲ್ಲಿ. ಇದರಲ್ಲೂ ಕೂಡ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 720 ಇದೆ. ಸೊ ಕಡಿಮೆ ಬಜೆಟಲ್ಲಿ ಒಂದು ಸ್ನ್ಯಾಪ್ಡ್ರ್ಯಾಗನ್ ಒಂದು 720 ಇದೆ, ಒಳ್ಳೆ ಫೋನ್ ಇದು. ನಿಮಗೆ ಒನ್ ಡೇ ಫುಲ್ ಡೇ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ, ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಇರುತ್ತೆ. ಇವಾಗ ಸ್ನ್ಯಾಪ್ಡ್ರ್ಯಾಗನ್ 720 ಸ್ಪೀಡು ಚೆನ್ನಾಗಿದೆ. ನಿಮಗೆ ಜಸ್ಟ್ ನಿಮಗೆ 12,500 ರೂಪಾಯಿ ಸೇಲಿಂಗ್ ಇದೆ. 500 ಹೊಸ ಫೋನ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಈಗ ಆನ್ಲೈನಲ್ಲಿ ಆಗಲಿ ಆಫ್ಲೈನಲ್ಲಿ 19,000 ಇದೆ, 19 ಇದೆ. ನಮ್ಮದು ಸೇಲಿಂಗ್ ಬಂದು 12,500 ಸೇಲ್ ಮಾಡ್ತಿದೆ. ಸೊ ಇನ್ ಕೇಸ್ ಏನಾದರೂ ಡಿಸ್ಕೌಂಟ್ ಅಂತ ಏನಾದರೂ ಆಫರ್ ಇದೆಯಾ ಸರ್? ಬೇರೆ ಆಂಡ್ರಾಯ್ಡ್ಗೆ ನೀವು ಇದಕ್ಕೆ ಹೇಳಿದ್ರಿ, ಐಫೋನ್ಗೆ ಹೇಳಿದ್ರಿ. ನಮ್ಮ ಸರ್ ನಿಮ್ಮ ವ್ಯೂವರ್ಸಲ್ಲಿ ಯಾವುದೇ ಬಂದರೂ ಕೂಡ ನಮಗೆ ಬರೀ ನಾ ಇದಕ್ಕೆ ಅಂತ ಐಫೋನ್ಗೆ ಅಂತಲ್ಲ, ಯಾವ ಫೋನ್ ತಗೊಂಡ್ರು ಕೂಡ 5% ನಾವು ಡಿಸ್ಕೌಂಟ್ ಕೊಟ್ಟೆ. ಫ್ಲಾಟ್ 5% ಡಿಸ್ಕೌಂಟ್ ಫ್ಲಾಟ್. ಯಾವ ಫೋನ್ ತಗೊಂಡ್ರು ಕೂಡ 5% ಡಿಸ್ಕೌಂಟ್ ಸಿಗುತ್ತೆ. ಕಸ್ಟಮರ್ ಯಾವುದು ಅಂತ ಅವರು ಮಾಡೆಲ್ ಸೆಟ್ ಮಾಡ್ಕೊಳ್ಳಿ, ಯಾವ ಮಾಡೆಲ್ಗೂ 5% ಇದೆ. ನೋಡಿ ನಮ್ಮ ಚಾನೆಲಿಂದ ಬಂದಿದೆ ಅಂತ ಹೇಳಿ 5% ಡಿಸ್ಕೌಂಟ್ ಮಾಡಿಕೊಡ್ತಾರೆ. ಸೊ ಹಂಗೆ ಇದು ರೆನೋ 6 ಲೇಟೆಸ್ಟ್ ಮಾಡಲು. ಕಂಡೀಷನ್ ನೋಡಿ ಇದೆ, ಜಸ್ಟ್ ಕಲರ್ ಮಿಸ್ ಮೇಲೆ ರಿಟರ್ನ್ ಆಗಿರೋ ಡಿವೈಸು, ಜಸ್ಟ್ ಓಪನ್ ಬಾಕ್ ಡಿವೈಸು. ತುಂಬ ಚೆನ್ನಾಗಿದೆ, ಫಿನಿಶಿಂಗ್ ತುಂಬ ಚೆನ್ನಾಗಿದೆ. ತುಂಬ ಐಫೋನ್ 12, 13 ಇದು ಥರ ಕೊಟ್ಟಿರೋದಲ್ಲ, ಆ ಥರ ಅವರು ಫಿನಿಶಿಂಗ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡಿಂದ ನಿಮಗೆ ಅದೇ ಥರ ಕಾಣುತ್ತೆ. ಇದು ಬಂದ್ಬಿಟ್ಟು ಮಾರ್ಕೆಟಲ್ಲಿ 32,000 ಇದೆ. ನಮ್ದು ಜಸ್ಟ್ 23,000 ರೂಪಾಯಿಗೆ ನಾವು ಸೇಲ್ ಮಾಡ್ತಾ ಇದ್ದೀವಿ ಸರ್. 23,000 ರೂಪಾಯಿ ಜಸ್ಟ್ ಬಾಕ್ಸ್ ಓಪನ್ ಆಗಿದೆ. 32 ಇದೆ ಸರ್. 23,000ಕ್ಕೆ ನಾವು ಸೇಲ್ ಮಾಡ್ತೀವಿ. ತುಂಬ ಒಂಥರ ಕಲರ್ ತುಂಬ ಚೆನ್ನಾಗಿದೆ, ಲೈಟ್ ಬಿದ್ದರೆ ಒಂಥರ ಶೇಡ್ ನೋಡ್ತಾ ಇದೆ. ಸೊ 23,000 ರೂಪಾಯಿಗೆ ಫೋನ್ ಸಿಗ್ತದೆ ನಿಮಗೆ. ಒಪ್ಪೋ ಯಾವ ಸೀರೀಸ್ ಸರ್? ರೆನೋ 6 ಸರ್ ಇದು. ರೆನೋ 6 ಇದು. ಓಕೆ. ಸೊ ರೆನೋ 6 ಆಗಿರ್ಬೋದು. ಇದು ಇಷ್ಟೇ ಮಾಡಲ್ ಅಂತಲ್ಲ, ಇನ್ನೂ ತುಂಬ ಮಾಡಲ್ಸ್ ನಮ್ಮ ಹತ್ರ ಇದೆ. ಈಗ ಇದಕ್ಕಿಂತ ಅಪ್ಡೇಟ್ ಮಾಡಲ್ ಕೂಡ ಇದೆ ನಮ್ಮ ಹತ್ರ ಸ್ಟಾಕು. ಸರ್ ಗೂಗಲ್ ಪಿಕ್ಸೆಲ್. ಸೊ ಇದು ತುಂಬ ರೇರು, ಕಸ್ಟಮರ್ಗಳು ಕೂಡ ರೇರ್ ಇರ್ತಾರೆ. ಕೆಲವರು ಗೂಗಲ್ ಫೋನ್ ಅಂತ ಬರ್ತಾರೆ. ಇದು ನಿಮಗೆ ಮಾರ್ಕೆಟಲ್ಲಿ ಬಂದ್ಬಿಟ್ಟು 28,000 ಇದೆ. 28 ಇದೆ. ನಮ್ಮ ಸೆಲ್ಲಿಂಗ್ ಪ್ರೈಸ್ ಬಂದ್ಬಿಟ್ಟು 20,000 ಸೇಲ್ ಮಾಡ್ತೀವಿ ಸರ್. ಸ್ಪೆಸಿಫಿಕೇಶನ್ ಏನು ಸಿಗುತ್ತೆ ಸರ್? ಇದು ಡೈರೆಕ್ಟಲ್ಲಿ ಗೂಗಲ್ ಲೆನ್ಸ್ ಆಗಿರ್ಬೋದು, ಗೂಗಲ್ ಅಪ್ಲಿಕೇಶನ್ ಇದೆಲ್ಲ ಡೈರೆಕ್ಟ್ ಇದಾಗುತ್ತೆ. ಅಪ್ಡೇಟು ಅಷ್ಟೇ ನಿಮಗೆ, ಫಸ್ಟ್ ಅಪ್ಡೇಟ್ ಆನ್ ಪ್ಲೇಟ್ ಫಸ್ಟ್ ಗೂಗಲಲ್ಲಿ ಇದಾಗುತ್ತೆ. ಕೆಲವೊಂದು ಸೆಕ್ಯೂರ್ ಅಷ್ಟೇ ನಿಮಗೆ, ಕೆಲವೊಂದು ಯಾವುದೇ ಪೇಮೆಂಟ್ ಆಗಿರ್ಬೋದು, ಯಾವುದೇ ಥರ ಇದು ನಿಮಗೆ ಇದಿರಲ್ಲ. ಸೊ ಅದಕ್ಕೋಸ್ಕರ ಕೆಲವೊಂದು ಗೂಗಲ್ಗೋಸ್ಕರ ಇದಕ್ಕೆ ಹೋಗ್ತಾರೆ. ಮತ್ತೆ ತುಂಬ ಹ್ಯಾಂಡಿ ಫೋನು ನಿಮಗೆ ಬೇರೆ ನೀವು ನೋಡಿರ್ಬೋದು, ಬಿಗ್ಗರ್ ಡಿಸ್ಪ್ಲೇ ಇರುತ್ತೆ, ಬಿಗ್ಗರ್ ಇರುತ್ತೆ, ತುಂಬ ಲೈಟ್ ವೇಟ್ ಇರುತ್ತೆ ಸರ್. 20,000 ಎಲ್ಲ ಸೇಲ್ ಮಾಡ್ತೀವಿ ಸರ್ ನಾವು. ಇದು ಒನ್ ಪ್ಲಸ್ 9 ಸರ್. ಸರ್ ಇದು ನಮ್ಮದು ಒನ್ ಪ್ಲಸ್ 9 ಸೆಲ್ಲಿಂಗ್ ಬಂದ್ಬಿಟ್ಟು 38,000ಕ್ಕೆಲ್ಲ ಸೇಲ್ ಮಾಡ್ತೀವಿ ಸರ್. 38ಗೆಲ್ಲ ಸೇಲ್ ಕಂಡೀಷನ್ 47 ಇದೆ ಸರ್. 47 ಇದೆ. ಇಲ್ಲ ಸರ್, ಕಲರ್ ಜಸ್ಟ್ ಓಪನ್ ಬಾಕ್ಸ್. ನೀವೇ ನೋಡಿ ಕಂಡೀಷನ್ ಯಾವ ಥರ ಇದೆ ಅಂತ. ಓಪನ್ ಬಾಕ್ಸ್ OnePlus 9 ತುಂಬ ಚೆನ್ನಾಗಿದೆ ಕಲರು. ಸರ್ ಯಾವ ಕಲರ್ ಸರ್ ಇದು? ನನಗೆ ಗೊತ್ತಾಗ್ತಿಲ್ಲ. ಬ್ಲೂ ಕಲರ್ ಸರ್, ಶೈಡ್ ಬ್ಲೂ ಅಂತ ಬರುತ್ತೆ. ಸೊ ಇನ್ನು ಡಿಸ್ಪ್ಲೇ ನಮ್ಮ ಹತ್ರ ನೀವು XS ಆಗಿರ್ಬೋದು, X ಆಗಿರ್ಬೋದು. ಸೊ XS ಆಯಿತು, ಅದು XS ಸರ್ ಇದು. ಸೊ ಅಲ್ಲಿ ನೋಡಿದ್ರೆ ನೀವು ಗೋಲ್ಡ್ ಕಲರ್ ನೋಡಿದ್ರೆ ಅದರಲ್ಲಿ ಬ್ಲ್ಯಾಕ್ ಕಲರ್ ಸಿಗುತ್ತೆ ನಿಮಗೆ. ಇದು ಕೂಡ ಐಫೋನ್ X ಇದು. ಅಲ್ಲಿ ಗೋಲ್ಡ್ ನೋಡಿದ್ರಲ್ಲ, ಇದು ಬ್ಲ್ಯಾಕು. ಇದು ಐಫೋನ್ X. ಇದು ಸೇಮ್ ಸರ್? ಇದು ಇಲ್ಲ, ಬೇರೆ ಬೇರೆ. ಇದು ಐಫೋನ್ XS, ಇದು X. X ಸೊ ಸೇಮ್ ಬರುತ್ತೆ. ಏನು ಡಿಫರೆನ್ಸ್ ಅಲ್ಲಿ ಏನು? ಅಪ್ಡೇಟ್ ಮಾಡಲ್, ಅಪ್ಡೇಟ್ ಮಾಡಲು. ಇದು ನೋಡಿ ವಿವೋ X60 Pro ಇದೆ ಸರ್. ಇದು ಹಾಂ S64 Pro. ಓಕೆ.
ಏನು ಸರ್ ಇದು ಕಾಸ್ಟ್? ಸರ್ 55 ಹೊಸದಿದೆ. ನಮ್ದು ಸೆಲ್ಲಿಂಗ್ ಪ್ರೈಸ್ ಬಂದ್ಬಿಟ್ಟು 38 ಸೇಲ್ ಮಾಡ್ತಾ ಇದೀವಿ. 38,000 ತುಂಬಾ ಒಳ್ಳೆ ಫೋನ್. ಯಾಕಂತ ಹೇಳಿದ್ರೆ ಕ್ಯಾಮ್ರಾ ಮಾತ್ರ ಸಾಕಾಗಿದೆ ಇದರಲ್ಲಿ, ಈ ಸೀರೀಸ್ ಅಲ್ಲಿ. ಚೆನ್ನಾಗಿದೆ ಸರ್. ನಾನು ಸೇಮ್ ಸಿಮಿಲರ್ X60 Pro Plus ಯೂಸ್ ಮಾಡ್ತಾ ಇದೀನಿ. ಸೊ ಚೆನ್ನಾಗಿದೆ. X60 ಅಲ್ಲ, Pro Plus. ಇದು Pro, ಇದು Plus. ಇದು Pro Plus. ಓಕೆ, ಸ್ವಲ್ಪ ಬಿಗ ಡಿಸ್ಪ್ಲೇ ಬರುತ್ತೆ. 6 ಸೀರೀಸ್ ಅಲ್ವಾ ಇದು? X60 Pro Plus. X60 X ಸೀರೀಸ್ ಎಲ್ಲವೂ ವಿವೋಲ್ ಸಾಕಾಗಿದೆ. ಇವ್ರ ಹತ್ರನೂ ಒಂದಿದೆ ಆಲ್ರೆಡಿ, ಪರ್ಸನಲ್ ಯೂಸ್ ಕೂಡ ಇವ್ರು ಮಾಡ್ತಿದ್ದಾರೆ ಸರ್, ನೋಡ್ಬೋದು. ಕ್ಯಾಮ್ರಾದಲ್ಲಿ ಮಾತ್ರ ಹೇಳೋದೇ ಬೇಡ. ಇವ್ರಿಗೆ ನೋಡಿ X60 Pro, ಅದರಲ್ಲಿ ರೈಸ್ ಕ್ಯಾಮ್ರಾ ಕೊಟ್ಟಿದ್ದಾರೆ, ಇದರಲ್ಲಿ ನಾರ್ಮಲ್ ಕ್ಯಾಮ್ರಾ ಸಿಗ್ತದೆ, ಬಟ್ ಆದ್ರೂ ತುಂಬ ಚೆನ್ನಾಗಿದೆ. ಸೊ ಕೊಡ್ಬೋದು. 38,000 ಅಲ್ವಾ ಸರ್? 38,000ಗೆ ಸೇಲ್ ಮಾಡ್ತೀವಿ ಸರ್. ಸೊ ಇದಲ್ಲದೆ ನಮ್ಮದು ಸರ್ವಿಸು ಕೂಡ ಇದೆ. ನಾವು ಕಸ್ಟಮರ್ ಯಾವುದೇ ತಗೊಂಡು ಡಿವೈಸು ಅಂದರೆ ಸ್ಕ್ರೀನ್ ಬ್ರೋಕನ್, ಬ್ಯಾಟ್ರಿ, ಯೂಸ್ಡ್ ಫೋನು ತಗೊಂಡು ಬಂದು ಕೂಡ ಸೇಲ್ ಇಲ್ಲಿ ಬಂದ್ಬಿಟ್ಟು ಸರ್ವಿಸ್ ಮಾಡಿಸ್ಬೋದು. ಇನ್ಸ್ಟೆಂಟ್, ಕೆಲವೊಂದು ಟೈಮಲ್ಲಿ ಇನ್ಸ್ಟೆಂಟ್ ಇಮಿಡಿಯೇಟ್ ಮಾಡಿಕೊಡ್ತೀವಿ. ಕೆಲವೊಂದು ಟೈಮ್ ಸ್ಟಾಕ್ ಇಲ್ಲ ಅಂದರೆ ನಾವು ಅದು ಏನು ಪರ್ಟಿಕ್ಯುಲರ್ ಮಾಡಲ್ ಅದು ಐಟಮ್ ಇಲ್ಲ ಅಂದರೆ ಕಸ್ಟಮರ್ ಟೈಮ್ ತಗೊಂಡು ನಾವು ಒನ್ ಡೇ ಇಲ್ಲ ಈವ್ನಿಂಗ್ ಅನ್ನೋ ಟೈಮ್ ತಗೊಂಡು ಇಮಿಡಿಯೇಟ್ ಸರ್ವಿಸ್ ಮಾಡಿಕೊಡ್ತೀವಿ ಸರ್. ಅದಕ್ಕೂ ಕೂಡ ನೀವು ಸ್ಕ್ರೀನ್ ಚೇಂಜ್ ಮಾಡಿಕೊಟ್ರೆ ನಾವು 6 ಮಂತ್ ವಾರಂಟಿ ಕೊಡ್ತೀವಿ. ಅದರ್ ದೆನ್ ಸ್ಕ್ರೀನು, ಬ್ಯಾಟ್ರಿ ಆಗಿರ್ಬೋದು, ಚಾರ್ಜಿಂಗ್ ಜಾಕ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಬೇರೆ ಯಾವುದೇ ಪಾರ್ಟ್ಸ್ ಇದ್ರೂ ಕೂಡ 3 ಮಂತ್ಸ್ ವಾರಂಟಿ ಸಿಗುತ್ತೆ ನಮ್ಮ ಹತ್ರ. ಇದು ಡೋರ್ ಸ್ಟೆಪ್ ಡೆಲಿವರಿ ಆ ಥರ ಕಸ್ಟಮರ್ ಡೋರ್ ಸ್ಟೆಪ್ ನಮಗೆ ಕಾಲ್ ಮಾಡಿದ್ರು ಕೂಡ ಸಾಕು. ನಮಗೆ ಕಸ್ಟಮರ್ ಯಾವ ಎಕ್ಸಾಕ್ಟ್ ಮಾಡಲ್ ನಂಬರ್ ಏನು ಇಶ್ಯೂ ಅಂತ ಹೇಳಿದ್ರೆ, ಸೊ ನಮ್ಮ ಟೆಕ್ನಿಷಿಯನ್ ಬಂದ್ಬಿಟ್ಟು ಅಲ್ಲೇ ವಿಸಿಟ್ ಮಾಡ್ತಾರೆ ಆ ಪಾರ್ಟ್ಸ್ ತಗೊಂಡು. ಸೊ ಇಮಿಡಿಯೇಟ್ ಅಲ್ಲೇ ಚೆಕ್ ಮಾಡಿಬಿಟ್ಟು ಸೇಮ್ ಇಶ್ಯೂ ಇದೆ ಅಂದರೆ ಫಿಕ್ಸ್ ಮಾಡಿ ಪೇಮೆಂಟ್ ಮಾಡಿ ಕನ್ಫರ್ಮ್ ಮಾಡ್ತಾರೆ. ಓಕೆ ಅಂದರೆ ಫಿಕ್ಸ್ ಮಾಡಿಬಿಟ್ಟು ನಾವು ಅಲ್ಲೇ ಸರ್ವಿಸ್ ಕೊಡ್ತೀವಿ ಸರ್. ನೋಡ್ಬೋದು ತುಂಬಾ ಇವ್ರದ್ದು. ನೀವು ನಿಮ್ದು ಓನ್? ನಮ್ದು ಸರ್ ಆಕ್ಚುಲಿ ಇದು ನಮ್ದು ಓನ್ ಬ್ರ್ಯಾಂಡ್ ಬಾಕ್ಸ್ ಅಂತ ಫೋನ್ ಪ್ರೋ ಅಂತ ಬರುತ್ತೆ. ಕೆಲವೊಂದು ಇದಕ್ಕೆ ಬಾಕ್ಸ್ ಇರಲ್ಲ, ಬ್ರ್ಯಾಂಡ್ ಬಾಕ್ಸ್ ಇರಲ್ಲ. ಎಕ್ಸಾಂಪಲ್ ಯಾವ ಥರ ಅಂದರೆ ಕೆಲವು ಕಸ್ಟಮರ್ ಶಿಪ್ಪಿಂಗ್ ಟೈಮಲ್ಲೂ ಕೂಡ ಬಾಕ್ಸ್ ಡ್ಯಾಮೇಜ್ ಆಗಿರುತ್ತೆ. ಸೊ ಕೆಲವೊಂದು ಕಸ್ಟಮರ್ ನಮ್ಮ ಹತ್ರ ಬಂದು ಸೇಲ್ ತಗೊಳ್ತೀವಿಲ್ಲ, ಸೊ ಅವರು ಕೂಡ ಬರೀ ಫೋನ್ ತಗೊಂಡು ಸೇಲ್ ಮಾಡ್ತಾರೆ ಅಂತ. ಸೊ ಅದಕ್ಕೆ ನಾವು ಇದು ಯಾವುದೇ ಕಸ್ಟಮರ್ ಸೇಲ್ ಮಾಡಿದ್ರು ಕೂಡ ನಮ್ದು ಬಾಕ್ಸ್ ಬರುತ್ತೆ. ಫೋನ್ ಬಾಕ್ಸ್ ಇರುತ್ತೆ. ಸೊ ಕೆಳಗಡೆ IMEI ನಂಬರ್ ಕೂಡ ಇರುತ್ತೆ. ಯಾವ ಫೋನ್ ಕೊಡ್ತಿರುತ್ತೆ IMEI ನಂಬರ್ ಜೊತೆ ಪ್ರಿಂಟೆಡ್ ಆಗಿ ಬರುತ್ತೆ ಬಾಕ್ಸ್ ಇದು ಇರುತ್ತೆ. ಇದರಲ್ಲಿ ನಿಮಗೆ ಇದೆ ನೋಡಿ 6 ಮಂತ್ ವಾರಂಟಿ, ನಮಗೆ ಸರ್ಟಿಫೈಡ್ 32 ಪಾಯಿಂಟ್ ಚೆಕ್ ಆಗಿ ಬಂದಿದೆ ಅಂತ ಎಲ್ಲ ಇದೆ ನೋಡಿ. ಇದರಲ್ಲಿ ನಿಮಗೆ ಪ್ರೀ ಚೆಕ್ ಕ್ವಾಲಿಟಿ ಇದು ಬೆಸ್ಟ್ ಕ್ವಾಲಿಟಿ ಇರುತ್ತೆ. 32 ಪಾಯಿಂಟ್ ಇದೆ. 6 ಮಂತ್ ವಾರಂಟಿ ಅಂತ ಬಾಕ್ಸ್ ಮೇಲೆ ಇರುತ್ತೆ ಅಂತ ಬಾಕ್ಸ್ ಮೇಲೆ ಇರುತ್ತೆ. ಸೊ ಇವಾಗ ಕೆಲವ್ರದ್ದು ಫೋನ್ ಇರುತ್ತೆ, ಸೆಲ್ಲಿಂಗ್ ಕೂಡ ಅಂದ್ರೆ ತಗೊಂತೀರಾ ನೀವು? ಕಸ್ಟಮರ್ ಹತ್ರ ನಾವು ತಗೊಳ್ತೀವಿ ಸರ್, ಬೈಬ್ಯಾಕ್ ಮಾಡ್ತೀವಿ. ಅದ್ರ ಒಂದು ಸ್ವಲ್ಪ ಡೀಟೇಲ್ಸ್ ಕೊಡಿ ಸರ್. ಕಸ್ಟಮರ್ ಯಾವುದೇ ಫೋನ್ ಸೇಲ್ ಮಾಡಬೇಕಂದ್ರೆ, ಸೊ ಈಗ ಮಾರ್ಕೆಟಲ್ಲಿ ಕೆಲವರು ಎಕ್ಸ್ಚೇಂಜ್ ಮಾತ್ರ ಮಾಡ್ತಾರೆ. ಯಾವ್ದಾರು ನೀವು ಸ್ಟೋರ್ಗೆ ಹೋಗ್ತಿದ್ರೆ ನೀವು ಅಲ್ಲಿ ಯಾವ್ದಾರು ಒಂದು ಫೋನ್ ತಗೊಂಡ್ರೆ ನಿಮ್ಮ ಹತ್ರ ಆ ಫೋನ್ ತಗೊಳ್ತಾರೆ. ಇಲ್ಲಾಂದ್ರೆ ನೀವು OLX ಹಾಕಬೇಕು, ಫೇಸ್ಬುಕ್ಕಲ್ಲಿ ಹಾಕಬೇಕು, ಅಲ್ಲಿ ನಿಮಗೆ ತುಂಬ ಕಾಲ್ಸ್ ಬರುತ್ತೆ, ಇಷ್ಟು ಕೊಡಿ ಅಷ್ಟು ಕೊಡಿ, ಅವ್ರು ಬರ್ತಾರೆ, ನೋಡ್ತಾರೆ, ಅಲ್ಲಿ ನೋಡೋದ್ಮೇಲೆ ಎಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಮತ್ತೆ ಹೋಗ್ತಾರೆ. ಸೊ ನಮ್ಮ ಹತ್ರ ಇಲ್ಲಿ ಸ್ಟ್ಯಾಂಡರ್ಡ್ ಪ್ರೈಸ್, ಅದೇ ಮಾರ್ಕೆಟಿಂದ ಬೆಸ್ಟ್ ಪ್ರೈಸ್ ಕೊಡ್ತೀವಿ. ನೀವೇನು ಮಾರ್ಕೆಟಲ್ಲಿ ಚೆಕ್ ಮಾಡ್ತೀರೋ ಬೆಸ್ಟ್ ಪ್ರೈಸ್ ಸಿಗುತ್ತೆ. ಕಸ್ಟಮರ್ ಬಂದರೆ 10 to 15 ಮಿನಿಟ್ಸ್ ಒಳಗಡೆ ಅವ್ರಿಗೆ ಚೆಕ್ ಮಾಡ್ತೀವಿ. ಡಿವೈಸ್ ಫಸ್ಟ್ ಚೆಕ್ ಮಾಡ್ತೀವಿ. ನಮ್ದು ಅಪ್ಲಿಕೇಶನ್ ಇದ್ದರೆ ಇನ್ಸ್ಟಾಲ್ ಮಾಡ್ಬಿಟ್ಟು ಚೆಕ್ ಮಾಡ್ತೀವಿ, ಎಲ್ಲ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಸೊ ಇಮಿಡಿಯೇಟ್ ಅಲ್ಲೇ ಚೆಕ್ ಮಾಡ್ಬಿಟ್ಟು ವ್ಯಾಲ್ಯೂ ಹೇಳ್ತೀವಿ. ನೀವು ವ್ಯಾಲ್ಯೂ ಓಕೆ ಅಂದರೆ ನಿಮಗೆ ವಿತಿನ್ ನಿಮಗೆ 10 ಮಿನಿಟ್ಸ್ ಒಳಗಡೆ ನಿಮಗೆ ಬೆಸ್ಟ್ ಪ್ರೈಸ್ ಸರ್. ನಿಮ್ಮ ಮಾರ್ಕೆಟಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಂಡು ಬರ್ಬೋದು. ನಮ್ದು ಅಪ್ಲಿಕೇಶನ್ ಕೂಡ ಇದೆ, ಕ್ಯಾಶಿಫೈ ಅಂತ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಅಲ್ಲೇ ನಿಮ್ಮ ಮಾಡಲ್ ನಂಬರ್ ಎಂಟ್ರಿ ಮಾಡಿದ್ರೆ ಅಲ್ಲಿ ಎಷ್ಟು ವ್ಯಾಲ್ಯೂ ಬರುತ್ತೆ ಅಲ್ಲೇ ತೋರಿಸುತ್ತೆ. ಸೊ ನಿಮಗೆ ಓಕೆ ಅಂದರೆ ಇಮಿಡಿಯೇಟ್ ಬನ್ನಿ, ಆನ್ಲೈನಲ್ಲಿ ತೋರಿಸ್ಬಿಡ್ತಾರೆ ಎಷ್ಟು ವ್ಯಾಲ್ಯೂ ಬರುತ್ತೆ ಅಂತ. ಯಾವ ಫೋನ್ ಕೂಡ ಚೆಕ್ ಮಾಡ್ಕೋಬಹುದು. ಇವಾಗ ನಮ್ಮ ಹತ್ರ ಒಂದು ಆಂಡ್ರಾಯ್ಡ್ ಫೋನ್ ಇದೆ, ನನಗೆ ಐಫೋನ್ ಬೈ ಮಾಡಬೇಕು, ಸೊ ಅದಕ್ಕೆ ನನಗೆ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಅದನ್ನು ಕೂಡ ಮಾಡ್ಕೋಬಹುದು. ಕಸ್ಟಮರ್ ಬೇಕಾದ್ರೆ ಆಂಡ್ರಾಯ್ಡ್ ಟು ಆಂಡ್ರಾಯ್ಡ್ ಎಕ್ಸ್ಚೇಂಜ್ ಮಾಡ್ಕೋಬಹುದು, ಐಫೋನ್ ಟು ಆಂಡ್ರಾಯ್ಡ್ಗೂ ಎಕ್ಸ್ಚೇಂಜ್ ಮಾಡ್ಕೋಬಹುದು, ಆಂಡ್ರಾಯ್ಡ್ ಟು ಐಫೋನ್ ಕೂಡ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಯಾವ್ದು ಬೇಕಾದ್ರೆ ಎಕ್ಸ್ಚೇಂಜ್. ಸೊ ಎಕ್ಸ್ಚೇಂಜ್ ಮಾಡ್ಕೋದ್ರೆ ಅವ್ರಿಗೆ ಅದೇನು ನಮ್ಮ ಅಪ್ಲಿಕೇಶನ್ ಬರುತ್ತೆ ಅದಕ್ಕಿಂತ ಇನ್ನೂ ಜಾಸ್ತಿನ ನಾವು ಎಕ್ಸ್ಚೇಂಜ್ ವ್ಯಾಲ್ಯೂ ಕೊಡ್ತೀವಿ. ಯಾವ ಥರ ವ್ಯಾಲ್ಯೂ ಕೌಂಟ್ ಆಗುತ್ತೆ? ಇವಾಗ ನಾವು ನಿಮ್ಗೆ ಕೊಟ್ಟಿರೋ 5,000 ಸರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಮ್ಮದು ಇದೇ ನಿಮ್ಮ ಫೋನಲ್ಲೂ ಕೂಡ ಇದೇ ಥರ ಅಪ್ಲಿಕೇಶನ್ ಬರುತ್ತೆ. ಇದು ನಮ್ಮದು ಕಸ್ಟಮರು ಈ ಥರ ಇರುತ್ತೆ ನಮ್ಮದು. ಇಲ್ಲಿ ನೋಡಿ ಸೇಮ್ ಕಸ್ಟಮರ್ ಯಾವುದೇ ಪ್ಲೇಸ್ಟೋರ್ಗೆ ಹೋದ್ರೆ ಅವ್ರಿಗೆ ಪ್ಲೇಸ್ಟೋರ್ಗೆ ಹೋದರೆ ಕ್ಯಾಶಿಫೈ ಅಂತ ಅಪ್ಲಿಕೇಶನ್ ಸಿಗುತ್ತೆ. ಈ ಥರ ಅಪ್ಲಿಕೇಶನ್ ನಿಮಗೆ ಓಪನ್ ಆಗುತ್ತೆ. ಸೊ ಇಲ್ಲೇ ನಾವು ಕಸ್ಟಮರು ಸೇಲ್ ಫೋನ್ ಅಂತ ಇರುತ್ತೆ. ಸೇಲ್ ಫೋನು ಕೂಡ ಮಾಡ್ಬೋದು, ಸ್ಮಾರ್ಟ್ ವಾಚು, ಲ್ಯಾಪ್ಟಾಪ್, ಈ ಥರ ಇನ್ನೂ ಮೋರ್ಸ್ ಏನಾದ್ರು ಸೇಲ್ ಮಾಡ್ಬೋದು. ಸ್ಮಾರ್ಟ್ ವಾಚ್ ಕೂಡ ತಗೊಳ್ತೀವಿ ಸರ್, ಸ್ಮಾರ್ಟ್ ವಾಚ್ ಕೂಡ ಹತ್ತೀವಿ. ಸೊ ಲೀಸ್ಟೆಡ್ ಇರಬೇಕಷ್ಟೇ ನಾವು. ಸೊ ಈ ಥರ ಸೇಲ್ ಫೋನ್ ಅಂತ ಕೊಟ್ಟರೆ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡು ಇದೆ ನಮ್ಮ ಹತ್ರ. ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಮ್ಮ ಹತ್ರ ಎಕ್ಸಾಂಪಲ್ ಈಗ ನಿಮ್ಮ ಹತ್ರ ಐಫೋನ್ ಇದೆ ಅಂದ್ಕೊಳ್ಳಿ, ಐಫೋನ್ ಇದೆ, ಅದು ಐಫೋನು. ಸೊ ನಿಮ್ಮ ಹತ್ರ ಐಫೋನ್ 7 ಇಲ್ಲ 8 ಇರುತ್ತೆ ಯಾವುದಂತ. ಎಕ್ಸಾಂಪಲ್ ಐಫೋನ್ 8 ಇದೆ ನಿಮ್ಮ ಹತ್ರ, ಐಫೋನ್ 8 ನೀವು ಸೇಲ್ ಮಾಡಬೇಕು. ಸೊ ಇಲ್ಲಿ ಸ್ಟೋರೇಜ್ ಕಳುತ್ತೆ ನಿಮ್ಮ ಹತ್ರ, ನಿಮ್ಮಿರೋ ಫೋನ್ ಯಾವುದು ಎಷ್ಟು ಸ್ಟೋರೇಜ್ ಅಂತ. ಸೊ ಜಸ್ಟ್ 64 GB ಅಂದರೆ 64 ಸೆಟ್ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು 16,400 ರೂಪಾಯಿ. ಇದು ಅಪ್ ಟು
ಅಪ್ ಟು ಅಂದರೆ ನಿಮ್ಮದು ಫೋನು ತಗೊಂಡು 3 ತಿಂಗಳು ಒಳಗಡೆ ಇದ್ರೆ ಇಷ್ಟು ಬರುತ್ತೆ ನಿಮಗೆ. 3 ತಿಂಗಳು ಒಳಗಡೆ ಇದ್ರೆ 16,400 ಬರುತ್ತೆ ನಿಮಗೆ ಅಪ್ ಟು. ಸೊ ನೆಕ್ಸ್ಟ್ ಮತ್ತೆ ನಾವು ನೀವು ಗೆಟ್ ಎಕ್ಸಾಕ್ಟ್ ವ್ಯಾಲ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೇಳುತ್ತೆ ಕೆಲವೊಂದು ಒಂದಿದೆ, ಅಂದರೆ ನಿಮ್ಮದು ಫೋನ್ ಕಾಲ್ ರಿಸೀವ್ ಆಗುತ್ತಾ ಎಸ್ಸು, ಮತ್ತೆ ಇಲ್ಲಿ ಕೇಳುತ್ತೆ ನಿಮ್ಮದು ಏನಾದ್ರು ಪ್ರಾಬ್ಲಮ್ ಇದೆ ಸ್ಕ್ರೀನ್ ಮೇಲೆ ಅಂತ ಇದ್ರೆ ಅಂತ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ಸೊ ಮತ್ತೆ ಬಾಡಿ ಮೇಲೆ ಏನೋ ಕಂಡೀಷನ್ ಯಾವ ಥರ ಇದೆ, ಸ್ಕ್ರಾಚಸ್ ಏನಾದ್ರು ಇದೆಯಾ ಅಂತ ಕೇಳುತ್ತೆ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ಮತ್ತೆ ಫೈನಲ್ ಬಂದ್ಬಿಟ್ಟು ನಿಮಗೆ ನಿಮ್ಮದು ಡಿವೈಸ್ ವಾರಂಟಿ ಇದೆಯಾ ಅಂತ ಕೇಳ್ತಾರೆ. ವಾರಂಟಿ ಇದ್ರೆ ವಾರಂಟಿ ಮೆನ್ಷನ್ ಮಾಡಿ, ವಾರಂಟಿ ಇಲ್ಲ ಅಂದ್ರೆ ವಾರಂಟಿ ಇಲ್ಲ ಅಂತ ಕೊಡಿ. ಸೊ ನೋ ಅಂತ ಕಂಡೀಷನ್ ಅಂತ ಮತ್ತೆ ಇಲ್ಲಿ ಕೇಳುತ್ತೆ ನಿಮ್ದು ಏನಾರ ಬೇರೆ ಕಂಡೀಷನ್ ಅಂದರೆ ವೈಫೈ ಕರೆಕ್ಟ್ ಆಗಿದೆಯಾ, ಎಲ್ಲ ಕರೆಕ್ಟ್ ಆಗಿದೆ. ಸೊ ಎಲ್ಲ ಕರೆಕ್ಟ್ ಆಗಿದ್ರೆ ಕಂಟಿನ್ಯೂ ಮಾಡಿ, ಏನಾರ ಪ್ರಾಬ್ಲಮ್ ಇರೋ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿ. ಸೊ ಮತ್ತೆ ಇಲ್ಲಿ ಫೈನಲ್ ಕೇಳುತ್ತೆ ನಿಮ್ಮ ಹತ್ರ ಬಾಕ್ಸು, ಚಾರ್ಜರು, ಬಿಲ್ ಎಲ್ಲ ಇದೆ ಅಂತ. ಸೊ ಇದೆಲ್ಲ ಇದೆ. ಸೊ ಮತ್ತೆ ನಾವಿನ್ನೊಂದು ಕೆಲವರಿಗೆ ಬಾಕ್ಸ್ ಇರುತ್ತೆ, ಬಿಲ್ ಇರಲ್ಲ, ಕೆಲವರಿಗೆ ಬಿಲ್ ಇರುತ್ತೆ, ಬಾಕ್ಸ್ ಇರಲ್ಲ, ಅಂಥವ್ರಿಗೂ ನಾವು ತಗೊಳ್ತೀವಿ. ಬಟ್ ಎರಡರಲ್ಲಿ ಒಂದು ಬೇಕೇ ಬೇಕು, ಬಿಲ್ ಒಂದು ಬಾಕ್ಸ್ ಬೇಕೇ ಬೇಕು, ಚೆಕ್ ಮಾಡ್ಕೋತೀವಿ. ಒಂದು ಬೇಕಾದ್ರೆ ಇದು ಬಾಕ್ಸ್ ಮೆನ್ಷನ್ ಮಾಡಿ, ಬಿಲ್ ಇದ್ರೆ ಬಿಲ್. ಬಟ್ ಬಿಲ್ ಬಾಕ್ಸ್ ಇಲ್ಲ ಅಂದ್ರೆ ನಾವು ತಗೊಳ್ಳಲ್ಲ, ಯಾಕಂದ್ರೆ ತುಂಬಾ ಥೀಫ್ಟ್ ಫೋನ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ರೆಸ್ಪಾನ್ಸ್ ಆಗುತ್ತೆ, ಅದಕ್ಕೋಸ್ಕರ ನಾವು ತಗೊಳ್ಳಲ್ಲ. ಸೊ ಸೆಲೆಕ್ಟ್ ಮಾಡಿ, ನೀವು ಸೆಲೆಕ್ಟ್ ಮಾಡ್ಬಿಟ್ಟು ಕಂಟಿನ್ಯೂ ಕೊಟ್ಟರೆ ಸೊ ನಿಮಗೆ ಎಕ್ಸಾಕ್ಟ್ ವ್ಯಾಲ್ಯೂ ತೋರಿಸುತ್ತೆ. 12,420 ರೂಪಾಯಿ ಅಂತ ತೋರಿಸುತ್ತೆ. ಸೊ ಈ ಅಮೌಂಟು ನೀವು ಓಕೆ ಅಂತಂದರೆ ಇನ್ಸ್ಟೆಂಟ್ ನಿಮ್ಮ ಅಕೌಂಟ್ ನಂಬರ್ ಬೇಕಾಗುತ್ತೆ. ನಾವು ಕ್ಯಾಶ್ ಕೊಡಲ್ಲ, ನಿಮ್ಮ ಅಕೌಂಟ್ ನಂಬರ್ ವಿತಿನ್ 5 ಮಿನಿಟ್ ಥ್ರೂ ಆಗ್ತಾ ಇರೋದು, ಒಂದು ಆ್ಯಪ್ ಥ್ರೂ ಆಗ್ತಾ ಇರೋದು, ಯಾರ್ದು ಬಾರ್ಗೇನ್ ಇಲ್ಲ, ಯಾರ್ದು ಮಾತಲ್ಲ, ಆ ಥರ ಅಲ್ಲ. ಸೊ ನೋಡ್ಬಿಟ್ಟು ಕಡಿಮೆ ಕೇಳೋದು, ಆ ಥರ ಕಡಿಮೆ ಮಾಡಿ ಇಟ್ಟೋದು ಅಂತಲ್ಲ. ಸೊ ಏನಾದ್ರು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಇರುತ್ತೆ ನಮ್ಮದು, ಅಲ್ಲಿ ಅಷ್ಟು ಕೊಡ್ತೀವಿ. ಕ್ಯಾಶ್ ಅಂದ್ರೆ ಕ್ಯಾಶ್ ಕೊಟ್ಬಿಡ್ತಾರೆ? ಕ್ಯಾಶ್ ಕೊಡಲ್ಲ ಸರ್, ಕ್ಯಾಶ್ ಕೊಡಲ್ಲ, ಕ್ಯಾಶ್ ಟ್ರಾನ್ಸಾಕ್ಷನ್ ಇಲ್ಲ. ಅಂದ್ರೆ ಫೋನ್ ಸೆಲ್ ಮಾಡ್ಬೇಕಂದ್ರೆ ನಿಮ್ದು ಅಕೌಂಟ್ ನಂಬರ್ IFSC ಕೋಡ್ ಬೇಕು, ಪೇಮೆಂಟ್ ನಿಮಗೆ ಪೇಮೆಂಟ್ ಲಿಂಕ್ ಇದು ಮಾಡ್ತೀವಿ, ಇಮಿಡಿಯೇಟ್ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇವಾಗ 12,000 ರೂಪಾಯಿ ನನ್ನ ಹತ್ರ ಐಟ್ ಇದೆ ಅಂತ ಹೇಳಿದ್ರೆ ನನಗೆ 12,000 ಅಕೌಂಟ್ಗೆ ಇಮಿಡಿಯೇಟ್ ನಿಮ್ಮ ಮುಂದ್ಗಡೆ ಟ್ರಾನ್ಸ್ಫರ್ ಆಗುತ್ತೆ. ಪೇಮೆಂಟ್ ಕನ್ಫರ್ಮ್ ಮಾಡ್ಕೊಂಡು ನೀವು ಆಮೇಲೆ ಡಿವೈಸ್ ಹ್ಯಾಂಡ್ ಓವರ್ ಮಾಡ್ಬೋದು. ನಿಮ್ಮ ಹತ್ರ ಸಾಕಷ್ಟು ಒಂದು ಆಕ್ಸೆಸರೀಸ್ ಕೂಡ ಇರುವಂಥದ್ದು? ಹೌದು ಸರ್, ಆಕ್ಸೆಸರೀಸ್ ಇದೆ. ಆಕ್ಸೆಸರೀಸ್ ಮೇಲೆ ಕೂಡ ನಿಮಗೆ ಅಪ್ ಟು 50% ಆಫರ್ ಸಿಗುತ್ತೆ. ನೋಡಿ ನಮ್ಮ ಹತ್ರ ಇನ್ಫಿನಿಟಿದು ಆಗ್ಬೋದು, ಬೋಟ್ ಕಂಪ್ನಿದಿದೆ, ಬೋಟ್ ಕಂಪ್ನಿದು ಆಗ್ಬೋದು. ಇದು ನಮ್ಮದೇ ಓನ್ ಕ್ಯಾಶಿಫೈ ಬೀಸ್ಟ್ ಅಂತ. ಓನ್ ಇದು ಹೆಂಗೆ ಸರ್, ಹೊಸದು ಬರುತ್ತಾ ಇಲ್ಲ ಏನು? ಇಲ್ಲ, ಇದೆಲ್ಲ ಆಕ್ಸೆಸರೀಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಸರ್. ಇದಕ್ಕೂ ನಿಮಗೆ ಬೋಟ್ ಕಂಪ್ನಿಯಿಂದ ಬ್ರ್ಯಾಂಡ್ ವಾರಂಟಿನೇ ಸಿಗುತ್ತೆ. ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇದು ನಮ್ಮದು, ಇದೊಂದು ಮ್ಯಾನುಫ್ಯಾಕ್ಚರ್. ಬಾಕಿ ಎಲ್ಲ ನಿಮ್ಮ JBL ಇದೆ, JBL ಬಿಟ್ಟರೆ ನಿಮಗೆ ಬೋಟ್ ಕಂಪ್ನಿ ಸಿಗುತ್ತೆ, ಬೋಟ್ ಕಂಪ್ನಿ ಸಿಗುತ್ತೆ. ಸೊ ಇಯರ್ಬಡ್ಸು ನೀವು ಮಾಮೂಲಿ ಇಯರ್ಬಡ್ಸ್ ತಗೊಳ್ತಿದ್ರೆ ನಿಮಗೆ ಬೋಟ್ ಕಂಪ್ನಿದು ನಮ್ಮದು 1,300 ಸ್ಟಾರ್ಟಿಂಗ್. ಇದು 1,300 ಸೆಲ್ಲಿಂಗ್ ಪ್ರೈಸ್ ಸ್ಟಾರ್ಟಿಂಗ್ ಇದೆ. ಸೊ ಫೋನ್ ಜೊತೆ ನಾವು ಏನು ತಗೊಂಡು ಕಸ್ಟಮರ್ ತಗೊಳ್ತೀನಿ ಆ್ಯಡ್ ಅಪ್ ಮಾಡಿಬಿಟ್ಟು ಇದರಲ್ಲಿ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ. 1,300 ಸರ್ ಆನ್ಲೈನ್ ಪ್ರೈಸ್ ಸೇಮ್ ಇರುತ್ತೆ, ಯಾಕಂದರೆ ಬ್ರ್ಯಾಂಡೆಡ್ ನೀವು ಎಲ್ಲಿ ತಗೊಂಡ್ರು ಒಂದೇ ಪ್ರೈಸು. ನಾವು ಅದಕ್ಕೆ ಇದು ಹೇಳೋಕ್ಕಾಗಲ್ಲ, ಯಾಕಂದ್ರೆ ನೀವು ಏನೇ ನೀವು ಚೆಕ್ ಮಾಡ್ಕೊಳ್ಳಿ, ಆನ್ಲೈನಲ್ಲೂ ಸೇಮ್ ಪ್ರೈಸ್ ಇರುತ್ತೆ, ನಮ್ಮ ಹತ್ರ ಏನಿರುತ್ತೆ. ಸೊ ಕಸ್ಟಮರ್ ಏನಾರು ಫೋನ್ ಜೊತೆ ತಗೊಳ್ತಿದ್ರೆ ಇದು 1,300 ಅನ್ಬೋದು 1,000 ರೂಪೀಸ್ ಸೇಲ್ ಮಾಡ್ತೀವಿ. 1,000 ರೂಪೀಸ್ಗೆಲ್ಲ ಕಸ್ಟಮರ್ ಸೇಲ್ ಮಾಡ್ತೀವಿ. ಇದೇ ಅಂತಲ್ಲ, ಆಲ್ಮೋಸ್ಟ್ ಯಾವ ತಗೊಂಡು ಕೂಡ ಕಸ್ಟಮರ್ಗಳಿಗೆ ಸ್ಮಾರ್ಟ್ ವಾಚ್ ಕೂಡ ಇದೆ ಬೋಟ್ ಕಂಪ್ನಿದು. ಸೊ ಇದು ನಮ್ಮದು 3,200 ರೂಪೀಸ್ ಸೆಲ್ಲಿಂಗ್ ಪ್ರೈಸು, 200. ಸೊ ಫೋನ್ ಜೊತೆ ತಗೊಳ್ತಿದ್ರೆ ನಿಮಗೆ 2,500 ಸಿಗುತ್ತೆ. 2,500 ಫೋನ್ ಜೊತೆ ತಗೊಂಡ್ರೆ 700 ರೂಪೀಸ್ ಡಿಸ್ಕೌಂಟ್ ಸಿಗುತ್ತೆ. ಸೊ ಹೆಡ್ಫೋನು ಸಿಗುತ್ತೆ ಮಾಮೂಲಿ, ಡಿಫ್ರೆಂಟ್ ಮಾಡೆಲ್ಗಳಿದೆ ಹೆಡ್ಫೋನ್. ಇದೆಲ್ಲ ಹೆಡ್ಫೋನ್, ಇದು ಇನ್ಫಿನಿಟಿ ಇದೆ, JBL ಇದೆ, ಎಲ್ಲ ಬ್ರ್ಯಾಂಡೆಡ್ ಇದೆ, ಬೋಟ್ ಬ್ರ್ಯಾಂಡೆಡ್ ಇದೆ. ಸೊ ಯಾವುದೇ ಬ್ರ್ಯಾಂಡೆಡ್ ನೀವು ತಗೊಂಡ್ರು ಕೂಡ ಬೋಟ್ ಕಂಪ್ನಿಯಿಂದ 1 ಇಯರ್ ವಾರಂಟಿ ಸಿಗುತ್ತೆ. 1 ಇಯರ್ ವಾರಂಟಿ ಸಿಗುತ್ತೆ, ಮ್ಯಾನುಫ್ಯಾಕ್ಚರ್ ವಾರಂಟಿ ಸಿಗುತ್ತೆ. ಸೊ ಏನು ಸರ್ ಇದು ಕಾಸ್ಟ್ ಎಷ್ಟಾಗುತ್ತೆ ಸರ್? ಇದು ಸರ್ ಇದು ಬಂದ್ಬಿಟ್ಟು 649 ಸೇಲ್ ಮಾಡ್ತಾ ಇದ್ದೀವಿ. 649 ಇದು ಬಂದ್ಬಿಟ್ಟು 500 ರೂಪೀಸ್ ಸೇಲ್ ಮಾಡ್ತಾ ಇದ್ದೀವಿ. 500ಗೆ ಇದು ಬಂದ್ಬಿಟ್ಟು 399 ರೂಪೀಸು. 399. ಅದೇ ಬಿಟ್ಟು ನಮ್ಮ ಕ್ಯಾಶಿಫೈದು ಕೂಡ ಆಕ್ಸೆಸರೀಸ್ ಸಿಗುತ್ತೆ, ಕೇಬಲ್ಸ್ ಆಗಿರ್ಬೋದು, ಹೆಡ್ಫೋನ್ ಆಗಿರ್ಬೋದು. ನಮ್ಮದು ಹೆಡ್ಫೋನ್ ಬಂದ್ಬಿಟ್ಟು ಓನ್ಲಿ 249 ಸಿಗುತ್ತೆ ಹೆಡ್ಫೋನು. ಓಕೆ, ಟೈಪ್ ಸಿ ಕೇಬಲ್ ಬೇಕಾದ್ರೆ 199. ಇದಕ್ಕೆ ನಮ್ಮ ಹತ್ರ 3 ಮಂತ್ಸ್ ವಾರಂಟಿ ಸಿಗುತ್ತೆ. ಕಸ್ಟಮರ್ ಎಲ್ಲೋ ಯಾವುದೇ ಸರ್ವಿಸ್ ಸೆಂಟರ್ ಇಲ್ಲ. ಸೊ ಇಲ್ಲೇ ನಮ್ಮ ಹತ್ರ ಬಂದರೆ ಇಮಿಡಿಯೇಟ್ ಅವ್ರಿಗೆ ಎಕ್ಸ್ಚೇಂಜ್ ಸಿಗ್ಬಿಡುತ್ತೆ. ಅದಕ್ಕೆ ವೇಟಿಂಗ್ ಏನಿದೆ, ಇಮಿಡಿಯೇಟ್ ಆಗಿ ನಾವು ಅದು ರೀಪ್ಲೇಸ್ ಮಾಡಿ ಕೊಡ್ತೀವಿ. ಏನೇ ವೇಟಿಂಗ್ ಇಲ್ಲ ಸರ್. ಪ್ರಾಬ್ಲಮ್ ಇದೆ ತಗೊಂಡು ಬಂದು ಚೆಕ್ ಮಾಡ್ತೀವಿ, ಹೌದು ಪ್ರಾಬ್ಲಮ್ ಇದೆಯಾ, ಸೊ ಏನೂ ಆರ್ಗಿವಿಲ್ಲ, ಇಮಿಡಿಯೇಟ್ ಅವ್ರಿಗೆ ಬೇರೆ ಕೊಡ್ತಾ ಇರ್ತೀವಿ, ಕೊಟ್ಬಿಡ್ತೀವಿ. ಬಂದ್ರೆ ಅಂದರೆ ನಿಮಗೆ ಇಮಿಡಿಯೇಟ್ ಸಿಗುತ್ತೆ. ಸೊ ಇದು ಅಷ್ಟೇ ನಿಮಗೆ 449ಗೆ ಸಿಗುತ್ತೆ. ಇದು ಇನ್ಫಿನಿಟಿ ಇದು 449. ಇದರಲ್ಲಿ ನೆಕ್ ಬ್ಯಾಂಡ್ ಬೇಕಂದ್ರೆ 1,200ಗೆ ಇದು ಸಿಗುತ್ತೆ, 1,500ಗೆ ಇದು ಸಿಗುತ್ತೆ. ಬೋಟ್ ಬ್ರ್ಯಾಂಡಲ್ಲಿ ಸಿಗುತ್ತೆ ಸರ್ ಇದು? ಹಾಂ ಇದೆ ಸರ್, ಸೇಮ್ ಇಲ್ಲಿದೆ. ಹಾಂ ಬೋಟ್ ಬ್ರ್ಯಾಂಡ್ ಇದು
ಎಷ್ಟು ಹೇಳಿದ್ರು ಸರ್ ಇದು? ಸರ್ 1200 ರುಪೀಸ್ ಸೇಲ್ 200. ಸೊ ನೋಡಿದ್ರಲ್ಲ, ಇವತ್ತು ಮೊಹಮ್ಮದ್ ಸರ್ ತುಂಬ ಒಂದು ಐಫೋನ್ ಆ್ಯಂಡ್ ಆ್ಯಂಡ್ರಾಯ್ಡು ಆ್ಯಂಡ್ ಆಕ್ಸೆಸರೀಸ್ ಬಗ್ಗೆ ತಿಳಿಸ್ಕೊಟ್ರು. ಆ್ಯಂಡ್ ನಮ್ಮ ಕಡೆಯಿಂದ ಬಂದರೆ ಆಫರ್ಸ್ ಕೂಡ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್. ನಮ್ಮ ಕಸ್ಟಮರ್, ನಮ್ಮ ವ್ಯೂವರ್ಸ್ಗೆ ನೀವು 5% ಎಲ್ಲ ಫೋನ್ ಮೇಲೆ ಯಾವುದೇ ಫೋನ್ ತೊಗೊಂಡ್ರು ಕೂಡ 5% ಡಿಸ್ಕೌಂಟ್ ಸಿಗುತ್ತೆ. ದೆನ್ ಆಕ್ಸೆಸರಿ ನಮಗೆ MRP ಮೇಲೆ 50% ಡಿಸ್ಕೌಂಟ್ ಸಿಗುತ್ತೆ. ಫೋನ್ ಜೊತೆ ತಗೊಂಡ್ರೆ ನಿಮಗೆ ಇನ್ನೂ ಆಲ್ಮೋಸ್ಟ್ 70% ಡಿಸ್ಕೌಂಟ್ ಸಿಗುತ್ತೆ. ಫೋನ್ ಜೊತೆ ಆ್ಯಡಪ್ ಮಾಡಿ ಸೇಲ್ ಮಾಡ್ತೀವಿ, ಆ್ಯಡಪ್ ಆಗುತ್ತೆ. ಸೊ ಅದೇ ಬಿಟ್ಟು ಸರ್ವಿಸ್ ಕೂಡ ನಿಮಗೆ ಇನ್ಸ್ಟೆಂಟ್ಲಿ ಸರ್ವಿಸ್ ಸಿಗುತ್ತೆ. ಸರ್ವಿಸು ಸೊ ಯಾವುದೇ ಕಸ್ಟಮರ್ ಫೋನ್ ತಗೊಂಡ್ರು ಕೂಡ ನಾವು ಇಮಿಡಿಯೇಟ್ ತಗೊಂಡು ಅವ್ರಿಗೆ ಇನ್ಸ್ಟೆಂಟ್ ಕ್ಯಾಶ್ ಸಿಗುತ್ತೆ. ನೋಡಿದ್ರಲ್ಲ. ಸೊ ಯಾರಿಗೆಲ್ಲ ತಗೋಬೇಕು ಅನ್ಸುತ್ತೆ ಸರ್, ಈ ಬ್ರಾಂಚ್ನ ಲೊಕೇಶನ್ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು HSR ಲೇಔಟ್. HSR ಲೇಔಟ್ ಫಸ್ಟ್ ಸೆಕ್ಟರ್ ಇದೆ, 27 ಮೇನ್ ರೋಡು, ಆಪೋಸಿಟ್ HDFC ಬ್ಯಾಂಕ್ ಇದೆ. ಸೊ ಯಾವುದೇ ಕಸ್ಟಮರ್ ಕಾಲ್ ಇನ್ನೇನು ಗೊತ್ತಾಗಿಲ್ಲ ಅಂದರೆ ನಮ್ಮದು ನಂಬರ್ ಇದೆಯಲ್ಲ, ಆ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ನಾವು ಲೊಕೇಶನ್ ಶೇರ್ ಮಾಡ್ತೀವಿ. ಮತ್ತು ಕೆಲವೊಂದು ಕಸ್ಟಮರ್ಗೆ ಅವ್ರಿಗೇನೋ ಫೋಟೋಸ್ ಬೇಕಂದ್ರೆ, ಯಾವ ಮಾಡಲ್ ಪರ್ಟಿಕ್ಯುಲರ್ ಮಾಡಲ್ ಫೋಟೋಸ್ ಬೇಕಂದ್ರೆ ಕೂಡ ಫೋಟೋಸ್ ಎಲ್ಲ ಶೇರ್ ಮಾಡ್ತೀವಿ. ಓಕೆ ಅಂದರೆ ಬಂದು ತೊಗೊಂಡೋಗ್ಬೋದು ಸರ್. ನಿಮ್ಮ ಫೋನಲ್ಲಿ ಏನು ಬಿಸ್ನೆಸ್ ಇದೆಯಾ ಸರ್? ಕ್ಯಾಟ್ಲಾಗ್ ಏನಾದರೂ ಬರುತ್ತೆ? ಕ್ಯಾಟ್ಲಾಗ್ ಸರ್ ನಮ್ಮದು ಏನು ನಂಬರ್ ಇದೆ ಆ ನಮ್ಮದು ವಾಟ್ಸಪ್ ನಂಬರ್ ಕ್ಲಿಕ್ ಮಾಡಿ ಸಾಕು. ಅಲ್ಲಿ ಕ್ಯಾಟ್ಲಾಗ್ ಆಲ್ರೆಡಿ ನಮ್ಮದು ಎಲ್ಲ ಮಾಡಲ್ ಅಪ್ಡೇಟ್ ಆಗಿಲ್ಲ, ಬಟ್ ಆಲ್ಮೋಸ್ಟ್ ಒಂದು 50 to 70% ಮಾಡಲ್ ನಾವು ಅಪ್ಡೇಟ್ ಮಾಡಿದ್ದೀವಿ. ಕಸ್ಟಮರ್ ಅಲ್ಲೇ ನೋಡ್ಕೋಬೋದು, ಸಿಗುತ್ತೆ ಅಲ್ಲಿ. ಸೊ ಇನ್ ಕೇಸ್ ನಿಮ್ಗೆ ಯಾವುದಾದ್ರೂ ಬ್ರ್ಯಾಂಡ್ ಬೇಕು ಅಂದರೆ ಸರ್ಗೆ ಕಾಲ್ ಮಾಡಿದ್ರೆ ಅದನ್ನ ಅರೇಂಜ್ಮೆಂಟ್ ಕೂಡ ಮಾಡಿಕೊಡ್ತಾರೆ. ಸೊ ಬನ್ನಿ, ವಿಸಿಟ್ ಒಂದ್ಸಲಿ ಮಾಡಿ ಅಂತ ಹೇಳ್ತಾ, ನಿಮಗೆ ಲೊಕೇಶನ್ದು ಏನಾದರೂ ಕನ್ಫ್ಯೂಸ್ ಇದ್ದರೆ ಡಿಸ್ಕ್ರಿಪ್ಷನ್ ಮಾಡಿರ್ತೀನಿ. ಸೊ ನೋಡಿ. ಸೊ ಹಳೆ ವಿಡಿಯೋ ಕೂಡ ಲಿಂಕ್ ಇಲ್ಲಿ ಪೇಸ್ಟ್ ಆಗಿದೆ ನೋಡಿ. ಸೊ ಇವತ್ತಿಗೆ ಇಷ್ಟ. ತುಂಬ ಥ್ಯಾಂಕ್ಸ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಥ್ಯಾಂಕ್ ಯು.